ಬ್ರೋ ನಮಸ್ಕಾರ. ನಮಸ್ಕಾರ ಬ್ರದರ್. ಹೆಂಗಿದ್ದೀರಾ ಬ್ರೋ? ಗುಡ್ ಬ್ರೋ, ನೀವು ಹೆಂಗಿದ್ದೀರಾ? ಸೂಪರ್. ಸೊ ಮತ್ತೆ ಇವಾಗ ಏನು ಸ್ಟಾಕ್ ಬಂದಿದೆ ಅಟ್ ಪ್ರೆಸೆಂಟ್ ನಮ್ಮ ಜನಕ್ಕೆ ಹೇಳ್ಬಿಡಿ ಬ್ರೋ ಫಸ್ಟ್. ಬ್ರೋ ಈಗ ಸದ್ಯಕ್ಕೆ ಎಸ್.ಆರ್.ಡಿಸ್ ಅಂತ ಕೇಳ್ತಾ ಇದ್ರು. ಸೊ ಎಸ್.ಆರ್.ಡಿ ಸ್ಟಾಕ್ಸ್ ಇದೆ, GBKMLs ಇದೆ, SRMs ಜುವೆನೈಲ್ ಸೈಜಸ್ ಇದೆ. ಓಕೆ. ಅಟ್ ದ ಸೇಮ್ ಟೈಮ್ ಕಾಂಫಾಸ್ ಆಸ್ ಯೂಶುವಲ್ ಇದೆಲ್ಲ ಸಿಗುವಂತದ್ದು. ಹೌದು. ಎಸ್.ಆರ್.ಡಿಸ್ ಬಂದ್ಬಿಟ್ಟು ನಿಮಗೆ ಹೋಲ್ಸೇಲ್ ಪ್ಲಸ್ ರಿಟೇಲ್ ಎರಡೂ ಇದೆ. ಓಕೆ. ಸೊ ನೀವು ಗೋಡನಲ್ಲೂ ನೋಡಿದ್ರಿ, ಗೋಡನ್ಸಲ್ಲೂ ಸ್ಟಾಕ್ ಇದೆ, ಇಲ್ಲೂ ಸ್ಟಾಕ್ ಇದೆ. ಹೋಗ್ತಾ ನೋಡೋಣ. ಮಶ್ರೂಮ್ ಹಂಪ್ ಅಂತ ಕೇಳ್ತಾ ಇದ್ರು, ಮಾನ್ಸ್ಟರ್ ಅಲ್ಲೇ ಮಶ್ರೂಮ್ ಹಂಪ್ ಬೇಕು ಅಂತ. ಆ ಮಶ್ರೂಮ್ ಹಂಪ್ ಹೆಂಗಿರುತ್ತೆ ಅದನ್ನ ನೋಡ್ತಾ ಹೋಗೋಣ. ಸೊ ಮತ್ತೆ ಆಕ್ಚುಲಿ ಹೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಇಂಪೋರ್ಟೆಡ್ ಗೋಲ್ಡ್ ಫಿಶಸ್ ತರಿಸ್ತಾ ಇದೀನಿ ಅಂದ್ಬಿಟ್ಟು. ಹೌದು. ಅದ್ರ ಬಗ್ಗೆ ಒಂದು ಚಿಕ್ಕ ಅಪ್ಡೇಟ್ ಇದೆಯಾ, ಏನ್ ಕತೆ? ಹೌದು ಬ್ರೋ, ಗೋಲ್ಡ್ ಫಿಶಸ್ ತರಿಸಿದ್ದೀನಿ. ಓಕೆ. ಅದು ಇಂಪೋರ್ಟೆಡ್ ಗೋಲ್ಡ್ ಫಾರ್ಮ್ಸ್ ತರಿಸಿದ್ದೀನಿ. ಓಕೆ. ಗೋಲ್ಡ್ ಫಿಶಸ್ ನೋಡ್ಬನ್ನಿ. ಓಕೆ. ಸೊ ಫಸ್ಟ್ ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಬನ್ನಿ ಬ್ರೋ. ಸೊ ಫಸ್ಟ್ ಯಾವ್ದು ತೋರಿಸ್ತೀರಾ ಬ್ರೋ? ಏನು ಬ್ರೋ ಸ್ಟಾರ್ಟಿಂಗ್ ಆಸ್ ಯೂಶುವಲ್ ಕಾಂಫಾಸ್ ನ ಸ್ಟಾರ್ಟ್ ಆಗಿ ಎಸ್.ಆರ್.ಡಿಸ್ಗೆ ಹೋಗಿ ಅದಾದ್ಮೇಲೆ ನಾವು ಗೋಲ್ಡ್ಗೆ ಹೋಗೋಣ. ಓಕೆ ಬ್ರೋ ಈಗ ನೋಡ್ತಾ ಇರೋದು F2 ಕ್ಯಾಂಫಾ. ಇದು ಓಕೆ. ಬೆಂಗಳೂರಲ್ಲಿ ಬುಕ್ ಮಾಡಿದ್ದಾರೆ, ಗ್ರೂಮ್ ಮಾಡಕ್ ಕೊಟ್ಟಿದ್ದಾರೆ. ಓಕೆ. ಪರ್ಫೆಕ್ಟ್ ಸೈಜ್ ಅಲ್ಲಿ ಇರುತ್ತೆ. ಸೊ ಏನ್ ಸೈಜ್ ಅಟ್ ಪ್ರೆಸೆಂಟ್ ಇದು? 2.5 ಇಂಚಸ್ ಇರುತ್ತೆ ಬ್ರೋ. ಓಕೆ. ಕ್ರಾಸ್ ಅಂಡ್ ಮಾರ್ಕಿಂಗ್ಸ್ ಚೆನ್ನಾಗಿರುತ್ತೆ, ವೈಟ್ ಐಸು. ಓಕೆ. ಮತ್ತೆ ಸ್ಲೈಟ್ ಯೆಲ್ಲೋ ಶೇಡ್ ಫಿಶಸ್ ಇದು. ಹ್ಯಾಮರ್ ಕಾಕ್ ಬರುವಂತ ಚಾನ್ಸಸ್ ಅತಿ. ಓಕೆ. ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ಕ್ಯಾಂಫಾ. ಸೊ ಆಲ್ರೆಡಿ ಬುಕ್ ಆಗಿರೋಂಥದ್ದು ಇದು? ಅವ್ರು ಇದು ಬುಕ್ ಆಗಿದ್ದು ಅಂತ. ಓಕೆ. ಸೊ ಪಕ್ಕದ ಸೇಮ್ ಸಿಮಿಲರ್ ಬ್ರೋ ಇದು ಮದುರೆಗೆ ಬುಕ್ ಆಗಿರೋದು ಆಕ್ಚುಲಿ. ಓ ಸೂಪರ್. ಓಕೆ. ಸೊ ಇದು ಆಕ್ಚುಲಿ GB ಬೇಸಲ್ಲಿ ಬರುತ್ತೆ ನಿಮಗೆ. ಓಕೆ. ಕಂಪ್ಲೀಟ್ ನೋಸ್ವರೆಗೂ ಪರ್ಲ್ಸ್ ಇರುತ್ತೆ. ಬ್ಯೂಟಿಫುಲ್ ಸ್ನಾಟ್ ಫೇಸ್. ಅದು ಆಲ್ರೆಡಿ ಬುಕ್ ಆಗಿರುವಂಥ ಫಿಶ್. ಹೈಪರ್ ಆಕ್ಟಿವ್ ಆಗಿರುತ್ತೆ. ಆಕ್ಟಿವಲ್ಲಿ ಏನು ಕಡಿಮೆ ಇರಲ್ಲ. ಆಕ್ಚುಲಿ ಫಿಶಸ್ ಇರೋದಲ್ಲ ಬೇರೆ ಆಕ್ಟಿವ್ ಇರುವಂಥ ಫಿಶಸ್. ಯಾವುದೇ ರೀತಿ ನಿಮಗೆ ಸ್ಟ್ರೆಸ್ ಆಗಿರೋ ಥರ ಇದಿಲ್ಲ. ಆಲ್ಮೋಸ್ಟ್ ಎಲ್ಲ ಸೆಟಲ್ಡ್ ಆಗಿರೋ ಫಿಶಸ್ ನೋಡ್ತಿರ್ಬೋದು. ಸೊ ಇದು ಬ್ರೋ ಇದು ನಿಮ್ಗೆ ಅವೈಲೇಬಲ್ ಇದೆ ಅಟ್ ಪ್ರೆಸೆಂಟ್ ಇದೆ. ಓಕೆ. ಇದು ಬಂದ್ಬಿಟ್ಟು F2 ಕ್ಯಾಂಫಾ ಜುವೆನೈಲ್ ಸೈಜು. ಓಕೆ. ಹಾರ್ಡ್ಲಿ 2.5 ಇಂಚಸ್ ಇರುತ್ತೆ. ಓಕೆ. ಸೂಪರ್ ನೋಡಿ ವೀಕ್ಷರ. ಸೊ ಇದೆಲ್ಲ ಜಸ್ಟ್ ರ್ಯಾಂಡಮ್ ಆಗಿ ತೋರ್ತಾ ಇದ್ದೀನಿ, ಸ್ಟಾಕ್ ಅಪ್ಡೇಟ್ ಅಷ್ಟೇ ನಿಮಗೆ. ಸೊ ಬ್ರೋ ಇದು F2 ಕ್ಯಾಂಫಾ ಬ್ರೋ. F2 ಕ್ಯಾಂಫಾ. ಓಕೆ. ಸೊ ಇದೆಲ್ಲ ಜುವೆನೈಲ್ ಸೈಜಸ್, ಚಿಕ್ಕ ಸೈಜಸ್. ಈ ಕ್ಲೈಮೇಟ್ಗೆ ದೊಡ್ಡ ಫಿಶಸ್ ಸಿಗ್ಲಿಲ್ಲ. ಓಕೆ. ದೊಡ್ಡ ಫಿಶಸ್ ಎಲ್ಲ ಬಂದ್ಬಿಟ್ಟು ನಾವು ಚೆನ್ನೈಯಲ್ಲಿ ಹೊಸ ಔಟ್ಲೆಟ್ ಮಾಡಿದ್ವಲ್ವಾ. ಓಕೆ. ಓಕೆ. ಸೊ ಅಲ್ಲೊಂದು 150-160 ಕ್ಯಾಂಫಾಸ್ ಅಲ್ಲಿ ಹಾಕಿದ್ದೀವಿ. ಸೊ ಒಂದು 4-5 ಇಂಚಸ್ ಇರೋದೆಲ್ಲ ಅಲ್ಲಿ ಸ್ಟಾಕ್ ಮಾಡಿಟ್ಟಿದ್ದೀವಿ. ಓಕೆ. ಯಾಕಂದ್ರೆ ಇವಾಗ ಹೊಸದಾಗಿ ಓಪನ್ ಮಾಡಿರೋದಲ್ವಾ, ಸ್ಟಾಕ್ಸ್ ಬೇಕು ಅಲ್ಲಿಗೆ ಅಂತ ಅಂದ್ಬಿಟ್ಟು. ಓಕೆ. ಸೊ ಇದು ಬ್ರೋ ಸೇಮಾ? ಸೇಮ್ ಬ್ರೋ. ಒಂದು ಸ್ವಲ್ಪ ಹಂಪ್ ಬರಬೇಕು. ಹಂಪ್ ಆದ್ರೆ ಒಳ್ಳೆ ಕಲರ್ ಆಗಿರುತ್ತೆ. ಪಕ್ಕದಲ್ಲಿ ಅದು 2.5 ಇಂಚಸ್ ಇರುತ್ತೆ ಅಷ್ಟೇ. ಇದು ಓಕೆ. ಒಳ್ಳೆ ಕ್ರಾಸ್ ಅಂಡ್ ಮಾರ್ಕಿಂಗ್ಸ್, ಡ್ಯೂಯಲ್ ಟೋನ್ ಕ್ಯಾಂಫಾ. ಓಕೆ. ಕಲರೇಷನ್ ಸಾಕಾಗಿದೆ ಮಾತ್ರ. ಇದು 3 ಕಲರ್ ಬರೋದು. ಹಾರ್ಡ್ಲಿ 2 ಇಂಚಸ್ ಬ್ರೋ. ಅದು ಸೈಜ್ ನೋಡ್ಬೋದು, ಇಷ್ಟೇ ಇರೋದು. ಸಾಕಾಗಿದೆ. ಇದೆಲ್ಲ ಒಳ್ಳೆ ಪೊಟೆನ್ಷಿಯಲ್ ಇರೋ ಫಿಶಸ್. ಈ ತರ ಸುಮಾರು ಫಿಶಸ್ ಇದೆ. ಇದು GBKML ಬ್ರೋ. GBKML. ಓಕೆ. ಸೊ ಸ್ವಲ್ಪ ಯೂನಿಕ್ ಆಗಿ ನಿಮ್ಗೆ ಜಾಸ್ತಿ ಪಲ್ಸ್ ಇರೋದು ಬೇಡ ಅಂದ್ರೆ ಇದಕ್ಕೆ ತಗೊಬಹುದು. ಹೌದು, ಕ್ಲಾಸಿಕ್ ವೆರೈಟಿ ಬರುತ್ತೆ GBKML. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು 2800-3000 ರೂಪೀಸ್ ಒಳಗಡೆ ಬರುತ್ತೆ. ಓಕೆ. ಓಕೆ. ಇದೇ GBKMLs ತರನೇ ನಮ್ಮ ಹತ್ರ 900 ಸ್ಟಾಕ್ ಇದೆ. ಸ್ಟಾಕ್ ಇಂಪೋರ್ಟೆಡ್ ಸ್ಟಾಕ್ಸ್ ಯಾವುದು ಕೂಡ ಹೋಮ್ ಬ್ರಿಡ್ಜ್ ಏನಿಲ್ಲ. ನಿಮ್ಗೊಂದು ಕ್ವಶನ್ ಕೇಳಬೇಕು ಅನ್ಕೊಂಡೆ. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಫ್ಲೋರಾನ್ ತುಂಬಾ ಕಡೆ ನಿಮಗೆ ತೀರಾ 600 ಕೂಡ ಸಿಗ್ತಾ ಇದೆ. ಸೊ ನಿಮ್ಮ ಹತ್ರ ಸ್ವಲ್ಪ ರೇಟ್ ಜಾಸ್ತಿ ನಾನು ಒಬ್ಬ ಕಮೆಂಟ್ ಹಾಕಿದ್ರು. ಸೊ ಅವ್ರಿಗೊಂದು ರಿಪ್ಲೈ ಕೊಡೋದಾದ್ರೆ ನಿಮ್ಮ ಕಡೆಯಿಂದ? ಅವ್ರಿಗೇನು ರಿಪ್ಲೈ ಕೊಡೋದಿಲ್ಲ. ಮಾರ್ಕೆಟ್ ಅಲ್ಲಿ ನಿಮಗೆ ಹೋಮ್ ಬ್ರಿಡ್ಜು ಸಿಗುತ್ತೆ, ಇಂಪೋರ್ಟರ್ಸು ಸಿಗುತ್ತೆ. ಓಕೆನಾ. ಇಂಪೋರ್ಟೆಡ್ ಕ್ವಾಲಿಟೀಸ್ ಬಂದ್ಬಿಟ್ಟು ನಿಮಗೆ ಹೋಲ್ಸೇಲ್ ಪ್ರೈಸಸ್ ಬಂದ್ಬಿಟ್ಟು 950 ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಪ್ರೀಮಿಯಂ ಕ್ವಾಲಿಟೀಸ್ ಬಂದ್ಬಿಟ್ಟು 5,000-7,000 ವರೆಗೂ ಹೋಗುತ್ತೆ. ಇಲ್ಲಿ ಪ್ರೀಮಿಯಂ ಶೋರೂಮ್ ಹಿಡ್ಕೊಂಡು ಲೋ ಕ್ವಾಲಿಟಿ ಮಾರಿದ್ರೆ ಬೆಲೆ ಇರಲ್ಲ. ಅಟ್ ದ ಸೇಮ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ ಮಾತ್ರ ಸಿಗುತ್ತಾ ಅಂದ್ರೆ ಇಲ್ಲ, ನಿಮ್ಗೆ ಮಿಕ್ಸ್ ಕ್ವಾಲಿಟಿ ಬೇಕಾದ್ರೂ ಸಿಗುತ್ತೆ. ನಿಮಗೆ ಎಸ್.ಆರ್.ಡಿಸ್ ಸ್ಟಾರ್ಟಿಂಗ್ ರೇಂಜ್ ಮುಂದೆ 1,800 ರೂಪೀಸ್ 1,000 ರೂಪೀಸ್ ಅಂದ್ರೂ ಇದೆ. ಓಕೆನಾ. ಹೋಲ್ಸೇಲರ್ಸ್ಗೆ ಹೋಲ್ಸೇಲ್ ಕ್ವಾಲಿಟಿಲಿ ಕೊಡ್ತೀನಿ. ಇಲ್ಲ ಸರ್ ನನಗೆ ಹೆಡ್ ಪಾಪ್ಸ್ ಬೇಕು ಅಂದ್ರೆ ಹೆಡ್ ಪಾಪ್ಸ್ಗೆ ಸೆಟಪ್ ರೆಡಿ ಆಗ್ತೈತೆ. ಮ್ಯಾಕ್ಸಿಮಮ್ ಅನ್ನೋ ಒಂದು 2-3 ಮಂತ್ಸ್ ಟೈಮ್ ಹಿಡಿಯುತ್ತೆ. ಬಿಕಾಸ್ ಈಗ ತಾನೇ ನಾವು ಚೆನ್ನೈ ಆವಡಿಯಲ್ಲಿ ಶೋರೂಮ್ ಓಪನ್ ಮಾಡಿದ್ದೀವಿ. ಸೊ ಈ ಕೆಲ್ಸಗಳಿತ್ತು. ಹೆಡ್ ಪಾಪ್ಸ್ ತುಂಬಾ ಜನ ಕೇಳ್ತಾ ಇದ್ದಾರೆ. ಹೋಲ್ಸೇಲ್ ಬೇಕು ಅಂದ್ರೆ ಮಾಡಿಸ್ಕೊಡೋಣ, ಸಿಂಗಲ್ ಪೀಸಸ್ ಬೇಕು ಅಂದ್ರೆ ಮಾತ್ರ ಸಿಗಲ್ಲ. ಎಸ್.ಆರ್.ಡಿಸ್ ಅಂತಲ್ಲ, ಬಸ್ ಫ್ಲವರ್ ಆನ್ ನಿಮಗೆ 45 ರೂಪೀಸ್ ಇಂದನೂ ಸಿಗುತ್ತೆ, ಇಲ್ಲ ಅಂತಿಲ್ಲ. ಓಕೆನಾ. ಅದಕ್ಕೆ ಆದಂತ ಕ್ವಾಲಿಟಿ, ಅದಕ್ಕೆ ಆದಂತ ಬೆಲೆ. ನಿಮ್ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಎಷ್ಟು ಇರಬೇಕು ಆ ಬಡ್ಜೆಟ್ ಫ್ರೆಂಡ್ಲಿ ಯಾರು ನಿಮ್ಗೆ ಸಪ್ಲೈ ಮಾಡ್ತಾರೋ ಅಲ್ಲಿ ತಗೋಬಹುದು, ಸಮಸ್ಯೆ ಇಲ್ಲ. ಹೋಲ್ಸೇಲ್ ಮಾಡ್ಕೊಡ್ತೀವಿ, ರಿಟೇಲ್ ಮಾಡ್ಕೊಡ್ತೀವಿ. ನೀವು ಇವಾಗ ಸ್ಟಾಕ್ ನೋಡಿದ್ರಿ ನಮ್ಮ ಗೋಡನಲ್ಲೂ ಕೂಡ. ನಮ್ಗೆ ಇವಾಗ 2 ಗೋಡನ್ಸ್ ಇದೆ. ಓಕೆನಾ. ಈ ಒಂದು ಶೋರೂಮ್ಸ್ ಇದೆ ಬೆಂಗಳೂರಲ್ಲಿ ಅಂತ ಇದೀನಿ. ಸೊ ಸ್ಟಾಕಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಏನಿಲ್ಲ ಅಂದ್ರೆ ಕೂಡ 450 ಫ್ಲೋರಾನ್ಸ್ ಮೇಲೆ ಈಸಿಯಾಗಿ ಸ್ಟಾಕ್ ಮಾಡ್ತೀವಿ ನಾವು. ಓಕೆನಾ. ಎಕ್ಸ್ಕ್ಲೂಡಿಂಗ್ ಚೆನ್ನೈ ಔಟ್ಲೆಟ್. ಸೊ ಬೆಂಗಳೂರು ಮಾತ್ರ ಇಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ. ಎಲ್ಲ ವೆರೈಟೀಸಲ್ಲೂ ಸಿಗುತ್ತೆ. ಹಂಗಾಗಿ ನಾನು ಬಂದ್ಬಿಟ್ಟು ಬೇರೆ 600 ರೂಪೀಸ್ ಐತೆ, 30 ರೂಪೀಸ್ಗೆ ಐತೆ, 40 ರೂಪೀಸ್ಗೆ ಐತೆ ಅಂತ ಕಸ್ಟಮರ್ಸ್ ತೋರಿಸ್ಬಿಟ್ಟು ಕರೆಸ್ಕೊಬಿಟ್ಟು ಅದು ಖಾಲಿಯಾಗೋದು ಇದೈತೆ ಅಂತ ನನಗೆ ಆಗಲ್ಲ. ಓಕೆನಾ.
ಕ್ವಾಲಿಟಿ ಮೇಲೆ ನನ್ನ ಕ್ವಾಲಿಟಿ ನಾನು ವೀಡಿಯೋಸ್ ತೊಗೊಂಡೋಗ್ಬಿಟ್ಟು ಬೇರೆ ಶಾಪ್ಕೀಪರ್ಸ್ಗೋ ಅಥವಾ ಬೇರೆ ಯಾರೇ ಸಪ್ಲೈಸ್ ಇದ್ರೆ ಕೊಟ್ಬಿಟ್ಟು ವಿಚಾರಿಸ್ಕೊಳ್ಳಿ, ನಮ್ಗೆ ಏನು ಸಮಸ್ಯೆ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಫ್ಲಾರೆನ್ಸ್ 35 ರುಪೀಸ್ನೂ ಸ್ಟಾರ್ಟ್ ಆಗುತ್ತೆ ಪ್ರೈಸು. ಹೆಡ್ ಪಾಪ್ಸ್ ನಿಮಗೆ 250-300 ರುಪೀಸ್ನೂ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಜುವೆನೈಲ್ ಸೈಜು 750-800 ಸ್ಟಾರ್ಟ್ ಆಗುತ್ತೆ. ಮೀಡಿಯಂ ಸೈಜು ಕ್ವಾಲಿಟಿ 900-800 ಸ್ಟಾರ್ಟ್ ಆಗುತ್ತೆ. ನಾನು ಅಂದಂಗೆ ನೀವು 600ಗೂ ಸಿಗುತ್ತೆ, ನಾನು ಸಿಗಲ್ಲ ಇರಲ್ಲ ಅಂತ ಅನ್ನಲೇ ಇಲ್ಲ. ನಾನು ತೋರಿಸೋ ಕ್ವಾಲಿಟಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಾವು ಇಷ್ಟು ಪ್ರಮಾಣದಲ್ಲಿ ತೊಗೊಂಬರ್ತೀವಿ 440 ಫ್ಲಾರೆನ್ಸ್ ಅಂತಂದ್ರೆ ಇಟ್ಸ್ ನಾಟ್ ಈಸಿ, ಎಸ್ಪೆಷಲಿ ಫ್ಲಾರೆನ್ಸ್ ಅಂತ ದೊಡ್ಡ ಶೋರೂಮ್ ಇಟ್ಟಿರೋದು. ಸೊ ಎಲ್ಲ ವೆರೈಟಿ ಸಿಗುತ್ತೆ, ಬಟ್ ಪ್ರೀಮಿಯಂ ಸೆಗ್ಮೆಂಟ್ಸ್ಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಡ್ತೀವಿ. ಆ್ಯಂಡ್ ಪ್ರೀಮಿಯಂ ಸೆಗ್ಮೆಂಟ್ ಅಂದರೆ 4-5,000 ಅಂತಂದರೆ ಅಲ್ಲ, ಹೋಗ್ತಾ ತೋರಿಸ್ತಾ ಇರ್ತೀನಿ ಏನು ಪ್ರೈಸಿಂಗ್ ಬರುತ್ತೆ ಅಂತ. ಅವೈಲಬಲ್ ಇದೆ, 35-40 ರೂಪೀಸ್ಗೂ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ತಗೊಳ್ಳಿ, ಆ ಕ್ವಾಲಿಟಿ ತಗೊಂಡು ಸಿಗುತ್ತೆ. ಇವಾಗ SRD ಅಲ್ಲಿ ಚಿಲ್ಲಿ ರೆಡ್ ಬರುತ್ತೆ, ಮಾನ್ಸ್ಟರ್ ಬರುತ್ತೆ, ನಾರ್ಮಲ್ ಕಲರ್ ಬರುತ್ತೆ, ಪೇಲ್ ಕಲರ್ ಬರುತ್ತೆ. ಬೆಲೆಗೆ ತಕ್ಕೊಟ್ಟು ನೀವು ಎಷ್ಟು ಬೆಲೆ ಕಟ್ತೀರೋ ಅದಕ್ಕೆ ತಕ್ಕಂಗೆ ಕ್ವಾಲಿಟಿ ಜಯ ಅಷ್ಟೇ. ಸೂಪರ್. ಏನು ನೋಡ್ತಾ ಇದ್ದೀರಲ್ಲ, ಲೈಟ್ ತೋರಿಸಿ ಸುಮ್ಮನೆ ಒಂದ್ಸರಿ. ವೈಟ್ ಲೈಟ್. ಸೊ ಇದು ಬ್ಲ್ಯಾಕ್ ಕ್ಯಾಂಫಾ, ಓಕೆ, ಬ್ಲ್ಯಾಕ್ ಜೆನೆಟಿಕ್ಸ್ ಕ್ಯಾಂಫಾ. ಅದು ಓಕೆ, ನಿಮಗೆ ವೈಟ್ ಐಸ್ ಬರುತ್ತೆ, ಸ್ಟ್ರೆಸ್ ಆಗ್ಬಿಟ್ಟಿದೆ ನೆಟ್ಟಲ್ಲಿ ಹಿಡ್ತಿದ್ದಕ್ಕೆ. ಕ್ಲಿಯರ್ ಆಗಿ ನೋಡ್ಬೋದು ಆ ಬಾಡಿ ಮೇಲೆ ಬ್ಲ್ಯಾಕ್ ಕಲರೇಷನ್ಸ್ ಹೆಂಗೆ ಕೂತ್ಕೊಂಡಿದೆ ಅಂತ. ಇದೇ ತರ ಪೀಸ್ ತರಿಸ್ಕೊಡಿ ಅಂತಂದ್ರೆ ಅವೈಲಬಿಲಿಟಿ ಇದ್ರೆ ಖಂಡಿತವಾಗ್ಲೂ ಹ್ಯಾಂಡ್ ಪಿಕ್ ಮಾಡಿ ತಗೊಂಬಂದು ಕೊಡ್ತೀನಿ. ಬಟ್ ಇದು ಸಿಗೋ ರೇರ್ ಆಕ್ಚುಲಿ, ಇದು ರೇರ್ ಸಿಗಲ್ಲ, ಅಷ್ಟು ಬೇಗ ಸಿಗಲ್ಲ. ಓಕೆ, ಇದು ಆಕ್ಚುಲಿ ಚೆನ್ನೈಯಲ್ಲಿ ಒಬ್ರು ತುಂಬಾ ತಿಂಗಳಿಂದಾನೆ ಕೇಳ್ತಾ ಇದ್ರು, ಅವ್ರಿಗಂತ ಈ ಸತಿ ಹೋಗಿದ್ದಾಗ ರೀಸೆಂಟ್ ಆಗಿ ಹೋಗಿದ್ನಲ್ಲ, ಅವ್ರು ಹ್ಯಾಂಡ್ ಪಿಕ್ ಮಾಡ್ಕೊಂಡು ಬಂದೆ. ಓಕೆ ಓಕೆ, ಬನ್ನಿ ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ. ಬರೋದು F2 ಕ್ಯಾಂಫಾ, ಹ್ಯಾಮರ್ಕಾಕ್ ಬರುತ್ತೆ. ಓಕೆ, ಹಾರ್ಡ್ಲಿ ಅದೇ ಸೇಮ್ 2.5 ಇಂಚಸ್ ಸೈಜ್ ಫಿಶ್. ಓಕೆ, ಚೆನ್ನಾಗಿದೆ, ಒಳ್ಳೆ ಸೈಡ್ ಆಂಗಲ್ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಿರ್ಬೋದು ಬೇಬಿ ಫೇಸು. ಏನು ಸೈಜ್ ಬರೋದು? ಇದೊಂದು 2.5 ಇಂಚಸ್ ಇರುತ್ತೆ ಬ್ರೋ ಅಷ್ಟೇ. ಓಕೆ, ವಿಡಿಯೋದಲ್ಲಿ ತುಂಬ ದೊಡ್ಡದಾಗಿ ಅನಿಸ್ಬೋದು, ಸ್ವಲ್ಪ ಹತ್ರದಲ್ಲಿ ತೋರಿಸ್ತಾ ಇದೀವಿ, ಆ ಕಾರಣಕ್ಕೆ ಅಷ್ಟೇನಿಲ್ಲ. ಸ್ವಲ್ಪ ಕ್ಲಾರಿಟಿ ಕಾಣಲಿ ಅಂದ್ಬಿಟ್ಟು ನಿಮ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಸೊ ನೋಡ್ತಿರ್ಬೋದು ಬೋಲ್ಸ್ ಎಲ್ಲ ಸರಳಾಗಿದೆ ಅಂದ್ಬಿಟ್ಟು ನಿಮಗೆ. ಸೊ ಪಕ್ಕದ ಬ್ರಾ ಇದು F2 ಕ್ಯಾಂಫಾನೇ. ಓಕೆ, ಸ್ವಲ್ಪ ಸ್ಟ್ರೆಸ್ ಎಲ್ಲ ಇದೆ, ಹೆಡ್ಡಿನ ಪಂಪ್ ಆಗಬೇಕು ಅದಕ್ಕೆ. ಇದು ಡ್ಯುಯಲ್ ಟೋನ್ ಬ್ರೋ. ಓಕೆ, ಸೊ ಇದು ಬಂದು ರೆಡ್ ಐ ಬರುತ್ತೆ, ವೈಟ್ ಐ ಅದು? ಇದು ರೆಡ್ ಐ ಬರುತ್ತೆ ಬ್ರೋ, ರೆಡ್ ಐ ಡ್ಯುಯಲ್ ಟೋನ್. ಐಸ್ ಏನೇ ಡಿಫ್ರೆನ್ಸ್ ಬರುತ್ತೆ ಬ್ರೋ ನಿಮಗೆ ಇದರಲ್ಲಿ? ರೆಡ್ ಐ ವೈಟ್ ಐ ಆ ಥರ ಕಸ್ಟಮರ್ ವಿಶ್ ಬ್ರೋ, ಅವ್ರಿಗೆ ಯಾವ ಥರ ಬೇಕೋ ತಗೋಬೋದು. ಸೊ ಅದು ಲುಕ್ ವೈಸ್ ಡಿಫ್ರೆಂಟ್ ಆಗುತ್ತೆ ಅಷ್ಟೇ, ಏನು ಬೇರೆ ನಿಮಗೆ. ಸೊ ಪ್ರೈಸ್ ವೈಸ್ ಪ್ರೈಸ್ ಆಗಿರ್ಬೋದು, ಮತ್ತೆ ನಿಮಗೆ ಪ್ರೈಸ್ ಅಲ್ಲಿ ಡಿಫ್ರೆನ್ಸ್ ಪ್ರೈಸ್ ಡಿಫ್ರೆನ್ಸ್ ಬರೋದು ಬರೀ ಕ್ವಾಲಿಟಿಯಲ್ಲಿ ಮಾತ್ರ. ಓಕೆ, ಐ ಮೇಲೆ ಹೋಗಲ್ಲ, ಐ ಮೇಲೆ ಹೋಗಲ್ಲ. ಇಟ್ಸ್ ಅನ್ ಆಡ್ ಅಡ್ವಾಂಟೇಜ್ ಅಷ್ಟೇ. ಈಗ ನೋಡಿ ಫಿಶ್ಗೆ ಸೈಡ್ ವೇಸ್ ನೋಡಿದ್ರೆ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಹ್ಯಾಮರ್ಕಾಕ್ ಥರ ಫಾಲ್ ಆಗುತ್ತೆ ಅಂತ. ಸೊ ಆ ಥರ ಪೊಟೆನ್ಷಿಯಲ್ಸ್ ಮೇಲೆ ನಿಮಗೆ ಪ್ರೈಸಿಂಗ್ ಹೋಗುತ್ತೆ ಅಷ್ಟೇ. ಓಕೆ 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 ಓಕೆ. ಸೊ ಇದು ಪಕ್ಕದಲ್ಲಿ ಸಕಾಲಾಗಿದೆ ಹೇಳಿ ಬ್ರೋ. ಇದು ಬ್ರೋ ಇದು ಬ್ಲ್ಯಾಕ್ ಜೀನ್ ಕಾಂಫಾನೆ, ಇನ್ನೂ ಸ್ಟ್ರೆಸ್ಸಲ್ಲಿದೆ, ರಿಕವರ್ ಆಗಬೇಕು, ಪಂಪ್ ಆಗಬೇಕು. ಓಕೆ, ರಿಕವರ್ ಆದಮೇಲೆ ಅದ್ರದ್ದು ಪೊಟೆನ್ಷಿಯಲ್ ಪೋಸ್ಟ್ ಮಾಡ್ತೀವಿ. ಇದು ನಿಮ್ಗೆ F2 ಕ್ಯಾಂಫಾ ಬರುತ್ತೆ ಬ್ರೋ, ವೈಟ್ ಐಸ್ ಬರುತ್ತೆ, ನೋಸ್ ಮೇಲೆ ಕೂಡ ಮಾರ್ಕಿಂಗ್ಸ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ಚೆನ್ನೈಲಿ ಏನು ಇವಾಗ ನೆಕ್ಸ್ಟ್ ಒಂದು ಕಾಂಪಿಟೇಷನ್ ಆರ್ಗನೈಸ್ ಆಗಿದೆ. ಓಕೆ, ಜುವೆನೈಲ್ ಸೈಜಸ್ ಬೇಕು, ಆಮೇಲೆ ಜುವೆನೈಲ್ಸ್ ತಗೊಂಡೋಗಿ ಅದನ್ನ ರಿಜಿಸ್ಟರ್ ಮಾಡಿದ್ಮೇಲೆ ಅದ್ರದ್ದು ಪೊಟೆನ್ಷಿಯಲ್ ಹೆಂಗ್ ಗ್ರೂಮ್ ಮಾಡಿದೀರಾ ಅನ್ನೋದ್ ಮೇಲೆ ಕಾಂಪಿಟೇಷನ್. ಆ ಒಂದು ಹೊಸ ಕ್ಯಾಟಗರಿ ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಹಂಗಾಗಿ ಜುವೆನೈಲ್ ಸೈಜಸ್ ತುಂಬಾ ಬೇಗನೆ ಮೂವ್ ಆಗುತ್ತೆ ಈ ಸರಿ. ಸೊ ಇದು ನಿಮಗೆ ಎಲ್ಲೋ ಬೇಸ್ ಬರುತ್ತೆ, ಸ್ಲೈಟ್ ಎಲ್ಲೋ ಬೇಸ್ ಬರುತ್ತೆ ಸ್ಲೈಟ್ ಆಗಿ, ವೈಟ್ ಐ ಕ್ಯಾಂಫಾ. ಇದು ನಿಮ್ಗೆ F2 ಕ್ಯಾಂಫಾ ಬರುತ್ತೆ ಬ್ರೋ ಇದು. ಓಕೆ, ಸೊ ಇದು ಸೇಮ್ ಅದೇ 2 ಇಂಚಸ್ ಅಲ್ಲ? ಇದು 2 ಇಂಚಸ್ 2.5 ಇಂಚಸ್ ಇರುತ್ತೆ. ಓಕೆ, ಒಳ್ಳೆ ರ್ಯಾಪ್ ಟೈಲ್ ಇರುತ್ತೆ, ಡ್ಯುಯಲ್ ಟೋನ್ ಬರುತ್ತೆ, ಒಳ್ಳೆ ಹ್ಯಾಮರ್ಕಾಕ್ ಬರುತ್ತೆ. ಇದೆಲ್ಲ ಆವ್ರೇಜ್ ಪ್ರೈಸಿಂಗ್ಸೇ ಬ್ರೋ ಇವೆಲ್ಲ. ಪರ್ಲ್ಸ್ ಮಿಲ್ಕಿ ವೈಟ್ ಬರುತ್ತೆ, ಇವೆಲ್ಲ ಬಂದ್ಬಿಟ್ಟು ಒಂದು 3K ಒಳಗಡೆನೆ ಹೋಗ್ಬಿಡುತ್ತೆ ಇವೆಲ್ಲ. ಓಕೆ, ಆಕ್ಚುಲಿ ಸರಿ ಬಜೆಟ್ ಫ್ರೆಂಡ್ಲಿಯಾಗಿ ಬೇಕು, ಬಜೆಟ್ ಫ್ರೆಂಡ್ಲಿ ಕೇಳ್ತಾ ಇದ್ರು ಅಂದ್ರೆ ಬಜೆಟ್ ಫ್ರೆಂಡ್ಲಿಯಾಗಿ ತರಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಇವಾಗ ತೋರಿಸ್ತಾರಲ್ಲಿ ನೀವು ಹೋಲ್ಸೇಲ್ ಸಿಗುತ್ತಾ? ಇವಾಗ ತೋರಿಸ್ತಾರಲ್ಲ ಫೀಸಸ್ ಕ್ಯಾಂಫಾಸ್ ಅಲ್ಲ ಬ್ರೋ, ಕ್ಯಾಂಫಾಸಲ್ಲಿ ಹೋಲ್ಸೇಲ್ ನಮಗೂ ವರ್ಕೌಟ್ ಆಗಲ್ಲ, ತಗೊಳ್ಳೋರ್ಗೂ ವರ್ಕೌಟ್ ಆಗಲ್ಲ ಬ್ರೋ. ಓಕೆ, ಬಿಕಾಸ್ ಯಾವ್ಯಾವ ಫಿಶಸ್ಸು ಹೋಗ್ತಾ ಟ್ರಾನ್ಸ್ಫಾರ್ಮೇಷನ್ಸ್ ಅಂದು ಹೋಗ್ತಾ ಇರುತ್ತೆ, ಅದ್ರ ಮೇಲೆ ಪ್ರೈಸಿಂಗ್ ಕೋಟ್ ಆಗುತ್ತೆ. ಓಕೆ, ಸೊ ನಾರ್ಮಲ್ SRD ಟ್ರೀಟ್ ಮಾಡ್ದಂಗೆಲ್ಲ ತೊಗೊಳಕ್ಕೆ ಆಗಲ್ಲ ಇದೆ. ಬೇಕಾದ್ರೆ ಪ್ರೈಸ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಓಕೆ, ಬ್ಯೂಟಿಫುಲ್ ಆಗಿ ಹೈಪರ್ ಆಕ್ಟಿವ್ ಫಿಶ್ ಇದು. 2.5 ಇಂಚಸ್ ಇರುತ್ತೆ ಅಷ್ಟೇ. ಓಕೆ, ಸ್ನಾಟ್ ಫೇಸ್ ಇರುತ್ತೆ, ಒಳ್ಳೆ ಆಕ್ಟಿವ್ ಆಗಿರುತ್ತೆ, ವೈಟ್ ಐ. ಸೊ ಸೇಮ್ ಇವಾಗ ತೋರಿಸ್ತಾ ಇದ್ದಲ್ಲ 2 ಇಂಚ್ ಎಲ್ಲ 2.5 ಇಂಚಸ್ ಅಲ್ಲೇ ಬ್ರೋ. ನಿಮಗೆಲ್ಲ ಒಂದು 3, 4, 5 ಒಳಗಡೆನೆ ಹೋಗ್ಬಿಡುತ್ತೆ ಪ್ರೈಸಿಂಗ್. ಓಕೆ ಓಕೆ, ಬಜೆಟ್ ಫ್ರೆಂಡ್ಲಿ ತೊಗೊಂಡು ಗ್ರೂಮ್ ಮಾಡಬೇಕು ಅನ್ನೋರೆಲ್ಲ ಈ ಆಪರ್ಚುನಿಟಿ ಯೂಸ್ ಮಾಡ್ಕೋಬಹುದು. ಹೌದು, ಇದು ನಿಮಗೆ F2 ಕ್ಯಾಂಫಾ ಇದು ಕೂಡ. ಓಕೆ, ನೋಸ್ ಮೇಲೆ ಬ್ಯೂಟಿಫುಲ್ ಪರ್ಲ್ಸ್ ಇರುತ್ತೆ, ಸಣ್ಣ ಮರಿ ಅಲ್ವಾ. ಓಕೆ, ಒಂದು 2 ಇಂಚಸ್ ಇದೆ ಅಷ್ಟೇ. ಹೆಡ್ ಪಾಪ್ ಆಗಿದೆ ಈಗಲೇ. ಪರ್ಲ್ಸ್ ಕೂಡ ಬ್ಯೂಟಿಫುಲ್ ಆಗಿದೆ, ಕಂಪ್ಲೀಟ್ ಡಾಟೆಡ್ ಸ್ಪ್ಲಿಟೆಡ್ ಪರ್ಲ್ಸ್ ಅಲ್ಲ, ಏನು ಲೈಕ್ ಬಿಟ್ಟೋಗಿರೋ ಥರ ಇರಲ್ಲ. ಪರ್ಲ್ ಮಾರ್ಕಿಂಗ್ ಕಂಪ್ಲೀಷನ್ ಇರುತ್ತೆ ಅದರಲ್ಲಿ, ಚೆನ್ನಾಗಿರುತ್ತೆ. ಅದು ಮಾರ್ಕಿಂಗ್ಸ್ ನೋಡಿ ಇಲ್ಲಿ ಬ್ಯೂಟಿಫುಲ್ ಆಗಿ ಬಂದಿರುತ್ತೆ. ಓಕೆ ಓಕೆ,
ಲೆಡ್ ಪಾಪ್ ಆಗಿದೆ. ಓಕೆ ಇದಕ್ಕಂತಾನೆ ಒಂದು ಸ್ಪೆಷಲ್ ಕಸ್ಟಮರ್ಸ್ ಎಲ್ಲ ಇದ್ದಾರೆ, ಈ ತರ ಪೀಸ್ಗಳೇ ತಗೊಂಡೋಗಿ ಗ್ರೂಮ್ ಮಾಡಬೇಕು ಅಂತ. ನೋಸ್ ಮಾರ್ಕಿಂಗ್ಸ್ ಚೆನ್ನಾಗಿರುತ್ತೆ ಇದರಲ್ಲಿ. ಓಕೆ ಅಡ್ವಾಂಟೇಜ್. ಸೊ ಮತ್ತೆ ನಿಮ್ಮ ಗೋಡಲ್ಲಿ ತುಂಬಾ ಕಾಂಪೌಂಡ್ ಸ್ಟಾಕ್ಸ್ ಇತ್ತಲ್ಲ ಅದ್ರ ಬಗ್ಗೆ ಹಾಂ ಬ್ರೋ, ಸ್ವಲ್ಪ ಸ್ಟ್ರೆಸ್ ಅಲ್ಲಿ ರಿಲೀವ್ ಆದ್ಮೇಲೆ ನಿಮಗೆ ಅದನ್ನು ಅಪ್ಡೇಟ್ ಆಗ್ತೀನಿ. ಕಸ್ಟಮರ್ಸ್ಗೆ ಇವಾಗ ತೋರಿಸಿರೋದೆಲ್ಲ ಬಂದ್ಬಿಟ್ಟು ಈಗ ಸೆಟ್ಲ್ ಆಗಿರೋ ಕ್ಯಾಂಪಸು. ಓಕೆ ಸೊ ಇನ್ನ ಏನಂದ್ರೆ ಕೂಡ ಒಂದು 65 ಕ್ಯಾಂಪಸ್ ಏನೋ ಇರುತ್ತೆ. ಟೋಟಲ್ 96 ಏನೋ ಇತ್ತು ನೀವೊಂದು ಲಾಸ್ಟ್ ವೀಕಲ್ಲ. ಸೊ ಎಲ್ಲ ಡಿಸ್ಪ್ಯಾಚ್ ಆಗೋಯಿತು ಬೇಗನೆ. ಕಾಂಪಿಟೇಷನ್ ಅದಕ್ಕೆ ಬೇಗ ತಗೊಂಡೋಗಿ ರಿಜಿಸ್ಟರ್ ಮಾಡಿ ಗ್ರೂಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಓಕೆ ಓಕೆ ಹಂಗಾಗಿ ಕ್ಯಾಂಪಸ್ ಆದ್ರೂ ಇನ್ನ ಕ್ಯಾಂಪಸ್ ಇದೆ ಸ್ಟಾಕ್ಸ್. ಸೆಟ್ಲ್ ಆಗದಿರೋ ಕ್ಯಾಂಪಸ್ ತೋರಿಸಿ ಯೂಸ್ ಇಲ್ವಲ್ಲ, ಸೊ ಹಂಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು. ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಸೊ ಇವಾಗ ಬ್ರೋ ನಿಮ್ ಕಾಂಪಸ್ ಎಲ್ಲ ಮುಗೀತು, SRDs. ಸೊ ಹೇಳಿ ಬ್ರೋ. ಸೊ ಇದೆ ಬ್ರೋ ಮಶ್ರೂಮ್ ಕ್ವಾಲಿಟಿ ಅಂತ. ಓಕೆ ಸೊ ಇವನ್ನೆಲ್ಲ ಎಲ್ಲಿಂದ ನಾವು 800 ರೂಪಾಯಿ ಕೊಡಕ್ಕಾಗುತ್ತೆ. ಸೊ ಕ್ವಾಲಿಟಿ ತಕ್ಕಂಗೆ ನಿಮಗೆ ಪ್ರೈಸಿಂಗ್ ಫಿಶಸ್ ಸಿಗುತ್ತೆ. ಈ ತರ ಮಶ್ರೂಮ್ ಕಾಕ್ಸ್ ಏನ್ ನೋಡ್ತಾ ಇದ್ದೀರಾ ನಿಮಗೆ 2500 ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆನಾ. ಸೊ ಏನ್ ಸೈಜ್ ಇದೆ ಪ್ರೆಸೆಂಟ್ ಇದು? ಫಿಶಸ್ ಕೈಲಿ ಹಿಡಿಯಕ್ಕಾಗಲ್ವಲ್ಲ, ಜಸ್ಟ್ ಮ್ಯಾಕ್ಸಿಮಮ್ ಅಂತಂದ್ರೆ 3.5 to 4 ಇಂಚಸ್ ಒಳಗನೆ ಇದೆ. ವಿಡಿಯೋದಲ್ಲಿ ಝೂಮ್ ಮಾಡ್ತಾ ಇರೋದು ನಿಮ್ಗೆ ಹಂಗೆ ಕಾಣಿಸುತ್ತೆ. ನಾನು ಝೂಮ್ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಮಶ್ರೂಮ್ ಹಂಪ್ ಅಂತೀವಲ್ಲ ಅದು ಯಾಕೆ ಹೌದು. ಸೊ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಯಾಗಿ ಎಷ್ಟು ಸಕಾಲಾಗಿದೆ ಅಂದ್ಬಿಟ್ಟು. ಸೊ ಇನ್ನು ಪಕ್ಕಕ್ಕೆ ಬರೋಣ, ಇದು ನೋಡಿ ಇನ್ನ ಏನು ಸಕಾಲಾಗಿದೆ ಅಂತ ಹೇಳಿ ಬ್ರೋ. ಇದು ಸೇಮ್ ಬ್ರೋ. ಏನಂದ್ರೆ SRDs ಅಲ್ಲಿ ನೀವು ಹಾಗೆ ತೋರ್ಸ್ಕೊಂಡು ಹೋಗ್ಬೋದು, ಕ್ಯಾಂಫಾಸ್ ಅವರೇ ಎಕ್ಸ್ಪ್ಲೇನ್ ಮಾಡ್ಬೋದು ಟೆಕ್ಸ್ಚರ್ ಅಲ್ಲಿ. ಇದು ಕ್ವಾಲಿಟಿ ನೋಡೋ ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಅದ್ರ ಕ್ವಾಲಿಟಿ ಏನು ಅಂತ. ನನಗೆ ಹಂಪು ಇದ್ರಲ್ಲಿ ಬರೋದು ಆಕ್ಚುಲಿ ಸಕಾಲಾಗಿ ಕಾಣುತ್ತೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಏನು ಅಂತಂದ್ರೆ ಬ್ಲಾಟ್ ಇರಲ್ಲ ನಿಮ್ಗೆ. ಯೂಶಲಿ ಹೊಟ್ಟೆ ಊದಿರುತ್ತಲ್ವಾ ಕೆಲವು SRDs ಗಳಿಗೆ, ಇಷ್ಟು ಹಂಪ್ ಇದ್ರೂ ಕೂಡ ನಿಮ್ಗೆ ಸ್ಟಮಕ್ ಬ್ಲಾಟ್ ಕಾಣಿಸಲ್ಲ. ನಿಮ್ಗೆ ಸ್ಟಮಕ್ ಬ್ಲಾಟ್ ಕಾಣಿಸಲ್ಲ, ಐ ಮೀನ್ ಟು ಸೇ ಸ್ಟಮಕ್ ಬ್ಲಾಟೆಡ್ ಫಿಶಸ್ ಅಲ್ಲ ಇದು. ಬ್ಯೂಟಿಫುಲ್ ಆಕ್ಚುಲಿ ಇನ್ನ ಹೋದ್ರೆ ಇದನ್ನೆಲ್ಲ ಸೆಟ್ಲ್ ಆಗ್ಬೇಕು. ಇನ್ನ ಒಂದು 2-3 ಡೇಸ್ ಆಗುತ್ತೆ. ಫಿಶಸ್ ಈಗಲೇ ಒಂದು ಸ್ವಲ್ಪ ಚೆನ್ನಾಗಿ ಪಂಪ್ ಆಗಿದೆ. ಏನ್ ನೋಡ್ತಾ ಇದ್ರೆ ಒಂದು 85% ಹೆಡ್ ಅನ್ಬೋದು, ಅದಿನ್ನ ಪಂಪ್ ಆಗುತ್ತೆ. ಮಶ್ರೂಮ್ ಹಂಪ್ ಬೇಕು, ಇನ್ನ ದೊಡ್ಡದಾಗುತ್ತೆ ಆಕ್ಚುಲಿ ಇದು ಹೇಳ್ಬೇಕಂದ್ರೆ. ಹೌದಾ? ಓಕೆ ಸೂಪರ್ ಆಗಿದೆ ನೋಡಿ ಸರ್. ಒಂದೊಂದು ಕಲರೇಷನ್ ನೋಡ್ತಿರ್ಬೋದು, ಏನು ಮಸ್ತ್ ಆಗಿದೆ ಅನ್ಬಿಟ್ಟು ನಮಗೆ. ಸೊ ಇನ್ನೊಂದು ಬರೋ ಕಾಂಫಲ್ಲಿ ಹಿಂಗಿರೋ ಹೋಲ್ಸೇಲ್ ಸಿಗಲ್ಲ ಅಂತ ಹೇಳಿದ್ರೆ, ಸೊ SRDs ಸಿಗುತ್ತಾ ಹೋಲ್ಸೇಲ್? ಕಾಂಫಾಸ್ ಅಲ್ಲಿ ನಿಮಗೆ ಮರೀಸ್ ಕೊಡ್ತೀನಿ ಬೇಕಾದ್ರೆ. ಜುವೆನೈಲ್ಸ್ ತಗೊಂಡೋಗಿ ನೀವು ಸೇಲ್ ಮಾಡ್ಲಿಕ್ಕೆ ರೇಟ್ 100% ವರ್ಕೌಟ್ ಆಗುತ್ತೋ ಅನ್ನೋ ಗೊತ್ತಾಗಲ್ಲ. ಇನ್ ಕೇಸ್ ಇಫ್ ಯು ಆರ್ ವೆಲ್ ವರ್ಸ್ಡ್ ಇನ್ ಕಾಂಫಾಸ್, ನಾನು ಆಯ್ತು ತಗೊಂಡೋಗಿ ಸೇಲ್ ಮಾಡ್ತೀನಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಕೊಡ್ತೀನಿ. SRDs ಅಲ್ಲೂ ಸಿಗುತ್ತೆ, ಫ್ಲವರಾನ್ಸ್ ಅಲ್ಲಿ ಎಲ್ಲಾ ವೆರೈಟೀಸ್ ಅಲ್ಲೂ ಕೊಡ್ತೀನಿ, SRMs ಕೊಡ್ತೀನಿ ನಿಮಗೆ. ವಿಯೆಟ್ನಾಂ ಲೈನೇಜ್ ಇಂಪೋರ್ಟೆಡ್ SRMs ಮಾತ್ರ. ಸೊ ಬ್ರೋ ಈಗ ನನಗೊಂದು ಕ್ವಶನ್ ಇದೆ ಬ್ರೋ. ತುಂಬಾ ಜನ ನನಗೂ ಸ್ಟಾರ್ಟಿಂಗ್ ಇದ್ದಿದ್ದು ಫ್ಲೋರಾನ್ ದರ್ಶನ ಈ ತರ ಹೆಡ್ ಇದ್ರೆ ಮಾತ್ರ ಫ್ಲೋರಾನು, ಇವಾಗ ಕಾಂಫಾದಲ್ಲಿ ಅಷ್ಟೇ ಹೆಡ್ ಬರಲ್ವಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂತ ತುಂಬಾ ಜನಕ್ಕೆ ಇರುತ್ತೆ ಆಕ್ಚುಲಿ. ಸರ್ ಆಕ್ಚುಲಿ ಪಾಪ್ಯುಲರ್ ಆಗಿ ಫ್ಲೋರಾನ್ ಅಂತಂದ್ರೆ ನೀವು ಗೂಗಲ್ ನೋಡಿದ್ರು ಕೂಡ ಇದ್ರಲ್ಲಿ ಇಷ್ಟು ವೆರೈಟೀಸ್ ಇದೆ, ಸೀರೀಸ್ ಇದೆ ಯಾರಿಗೂ ಕೂಡ ಗೊತ್ತಿಲ್ಲ. ನನಗೂ ಗೊತ್ತಿರಲ್ಲ ಆಕ್ಚುಲಿ. ಇಲ್ಲಿ ಬಂದ್ಮೇಲೆ ಇಷ್ಟೆಲ್ಲ ನಿಮ್ಗೆ ಕಾಂಫಾ ಆಗಿರ್ಬೋದು, ನಿಮ್ಗೆ KML ಅನ್ನ ಇಷ್ಟು ವೆರೈಟಿ ಇದೆ. ನಾನು ಫ್ಲೋರಾನ್ ಅಂದ್ರೆ ಬೆಸ್ಟ್ ಫ್ಲೋರಾನ್ ಅಷ್ಟೇ ಅನ್ಕೊಂಡಿದ್ದೆ, ನಾನು ಒಂದೇ ಅನ್ಕೊಂಡಿದ್ದೆ. ಫ್ಲೋರಾನ್ಸ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ. ಸೊ ಪಾಪ್ಯುಲರ್ ಆಗಿ ಇದು ಸೇಲ್ ಆಗುತ್ತಲ್ವಾ, ಅಂಡ್ ಇದೊಂದು ಹಾಟ್ ಸೇಲ್ಸ್ ತರ SRDs ಅನ್ನೋದು. ಕಾಂಫಾಸ್ ಅನ್ನೋದು ಇವಾಗ SRD ಬೋರ್ ಹೊಡೆದಿರೋರೆಲ್ಲ ಈಗ ಒಂದ್ ಸ್ವಲ್ಪ ಕಾಂಫಾಸ್ ಕಡೆಗೆ ಬರ್ತಾ ಇದ್ದಾರೆ. ಬಟ್ ಸ್ಟಿಲ್ ಇದಕ್ಕಿರೋ ಕಸ್ಟಮರ್ಸ್ ವ್ಯಾಲ್ಯೂ ಇವತ್ತಿಗೂ ಅಲ್ಲ, ಯಾವತ್ತೂ ಕಮ್ಮಿ ಆಗಲ್ಲ. ಇದು ಎವರ್ ಗ್ರೀನ್ ತರ. ಈ ಒಂದು ಇದು SRD ಇದನ್ನ ಪಂಪ್ ಆಗಬೇಕು. ಡ್ಯುಯಲ್ ಟೋನ್ ಬರುತ್ತೆ, ರೆಡ್ ಅಂಡ್ ಯೆಲ್ಲೋ ಬರುತ್ತೆ. ಈ ಶೇಡ್ಸ್ ಅಲ್ಲೂ ತುಂಬಾ ಮಾನ್ಸ್ಟರ್ ಕಾಕ್ಸ್ ಎಲ್ಲ ಇದೆ ನಮ್ಮ ಹತ್ರ. ಕಂಪ್ಲೀಟ್ VIP ಕ್ಯಾಟಗರಿ ಬರುತ್ತೆ, ಬ್ಯೂಟಿಫುಲ್ ಆಗಿ ಕವರ್ ಆಗಿರುತ್ತೆ ಪರ್ಲ್ ಮಾರ್ಕಿಂಗ್ಸ್. ಇನ್ನ ಲೈಟ್ ಆಗಿ ಸ್ಟ್ರೆಸ್ ಆಗಿರೋದು ನೋಡ್ತಾ ಇದ್ದೀರಾ. ಈ ಹಂಪ್ ಅಂತೂ ಇನ್ನ ಪಂಪ್ ಆಗುತ್ತೆ ಇದಕ್ಕೆ. ಸೊ ಈಗ ಹಂಪ್ ಇವಾಗ ಫಾರ್ ಎಕ್ಸಾಂಪಲ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ಅದಕ್ಕೆ ಯಾವ ತರ ಫುಡ್ ನೀವು ಸಜೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಹೆಂಗೆ ಹೀಟಿಂಗ್ ಎಲ್ಲ ಮೇಂಟೈನ್ ಮಾಡಬೇಕು ಅಂತ? ಆಕ್ಚುಲಿ ಫಿಶ್ ಈಗ ಹಂಪ್ ಪ್ರಕಾರ ನೋಡೋಕ್ಕಾದ್ರೆ, ಇವಾಗ ಹಂಪ್ ಬೇಕು ಜಾಸ್ತಿ ಅನ್ನೋರು, ಹಂಪ್ ಬಂದ್ಬಿಟ್ಟು ಜೆನೆಟಿಕ್ಲಿ 80%. ಆ ಜೆನೆಟಿಕ್ಲಿ ಇರಬೇಕು. ಜೆನೆಟಿಕ್ಸ್ ಇದ್ರೆ ಮಾತ್ರನೇ ಅದು 80% ಹಂಪ್ ಪೊಟೆನ್ಶಿಯಲ್ ಕ್ವಾಲಿಟಿ ಬರೋದು. ಇನ್ನ 20% ಬಂದ್ಬಿಟ್ಟು ಫುಡ್ ಇಂದ. ನೀವು ಫುಡ್ ಹಾಕಿ ಬಂದ್ಬಿಡುತ್ತೆ ಅಂದ್ರೆ 100% ಅಲ್ಲ. ಸೊ ಜಿಮ್ಗೆ ಇವಾಗ 10 ಜನ ಹೋದ್ರೆ 10 ಜನ ಒಂದೇ ಸತಿ ಬಲ್ಕ್ ಆಗಲ್ಲ. ಅವ್ರ ಜೆನೆಟಿಕ್ಸ್ ಹೆಂಗಿದೆಯೋ, ಅವ್ರ ಬ್ಲಡ್ ಜೆನೆಟಿಕ್ಸ್ ಹೆಂಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಬಾಡಿ ಗ್ರೋತ್, ಮಸಲ್ ಗ್ರೋತ್ ಎಲ್ಲ. ಕರೆಕ್ಟ್. ನಾವು ಹೋಗಿದೀವಿ, ನಮ್ ಜೊತೆ ಬಂದಿರೋಲ್ಲ ಬಲ್ಕ್ ಆಗ್ಬಿಡುತ್ತೆ, ನಾವ್ ಇನ್ನ ಅವ್ರಿಗೆ ಹೆಲ್ಪರ್ ತರ ಅದು ಖಂಡಿತ ನಿಜ. ಹಂಗಾಗಿ ಅವ್ರ ಜೆನೆಟಿಕ್ಸ್ ಬೇರೆ, ನಮ್ ಜೆನೆಟಿಕ್ಸ್ ಬೇರೆ. ಅದೇ ತರನೇ ಫಿಶಸ್ ಅಲ್ಲೂ ಕೂಡ ಇದ್ರದ್ದು ಏನ್ ಹಂಪಿಗೆ ನೋಡ್ತಾ ಇದ್ದೀರಾ, ಇದು ನಿಮ್ಗೆ 75-80% ಅಷ್ಟೇನೆ ಪಂಪ್ ಆಗುತ್ತೆ. ಇದಕ್ಕೆ ನಾವು ಫೀಡ್ ಮಾಡ್ತಾ ಇರೋದು ಏನೂ ಇಲ್ಲ, ಬರೀ ಒಕಿಕೋ ಪ್ಲಾಟಿನಮ್ ಒರಿಜಿನಲ್ ಥೈಲ್ಯಾಂಡ್ ಇಂಪೋರ್ಟೆಡ್ ಮಾತ್ರನೇ. ಸೊ ಅದು ಬ್ರೋ ತುಂಬಾ ಕಡೆ ಇವಾಗ ಡೂಪ್ಲಿಕೇಟ್ಸ್ ಸೇಲ್ ಮಾಡ್ತಾರೆ. ಅದು ಇವಾಗ ಅಂತಲ್ಲ ಬ್ರೋ, ಜಮ್ಮಂದಿದ್ಲು ಅದೇ ಕತೆ. ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಪಾಪ, ಗೊತ್ತಿದ್ರು ಅದನ್ನ ಹೆಂಗ್ ತಗೋಬೇಕು ನಿಮ್ಗೆ ಅನಿಸ್ದಂಗೆ ಒಂದು ಸಜೆಸ್ಟ್ ಮಾಡೋದು ತೋರಿಸ್ತೀನಿ ಬ್ರೋ. ಆಕ್ಚುಲಿ ಇವಾಗ ಪ್ಯಾಕೇಜ್ ಬಂದ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಏನು
ಒಕಿಗೋ ಕಂಪನಿಯವರು ಇದ್ರು, ಅದನ್ನ ಪ್ಯಾಕೆಟ್ ಚೇಂಜ್ ಮಾಡಿದ್ದಾರೆ. ಒಕಿಗೋ ಬ್ಲಾಕ್ ಪರ್ಲ್ ಅಂತ ಬಿಟ್ಟಿದ್ದಾರೆ. ಬಟ್ ಒಕಿಗೋ ಪ್ಲಾಟಿನಮ್ ಇವತ್ತಿಗೂ ಅವೈಲಬಿಲಿಟಿ ಇದೆ. ನಾವು ಇವಾಗ ನಾವು ಹೋದಾಗಲ್ಲ ತರ್ತೀವಲ್ಲ, ತರೋದಲ್ಲ ಒಕಿಗೋ ಸೊ ಪ್ಲಾಟಿನಮ್. ನಿಮ್ಮ ಹತ್ರ ಆತರ ಇಂಪೋರ್ಟೆಡ್ ರೆಗ್ಯುಲರ್ ಸಿಗುತ್ತಾ ನಿಮ್ಗೆ? ಹೋಲ್ಸೇಲ್ ಕೊಡಲ್ಲ, ಹೋಲ್ಸೇಲ್ ಸಿಂಗಲ್ ಅದೆಲ್ಲ ರಿಟೇಲ್ ಪ್ರೈಸ್ ಇರುತ್ತೆ. ರಿಟೇಲ್ ಪೀಸಸ್ ಯಾವತ್ತೂ ಅವೈಲಬಲ್ ಇರುತ್ತೆ. ಓಕೆನಾ? ಈ 120-130 rupeesಗಂತೂ ಸಿಗೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಹೋಗಿ ನೀವು ಆನ್ಲೈನ್ ಚೆಕ್ ಮಾಡಿಬೇಕಾದ್ರೆ ಥಾಯ್ಲೆಂಡ್ ಏನ್ ಪ್ರೈಸಿಂಗ್ ಬರುತ್ತೆ ಅಂತ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಲೆಕ್ಕ ಮಾಡಿ. 100% ಇಲ್ಲ. ಯಾರಾದ್ರು ಕೊಡೋಂಗಿದ್ರೆ ಬನ್ನಿ, ಆ 120-130 ಏನ್ ಸಿಗುತ್ತಲ್ಲ ತಗೊಂಡ್ಬನ್ನಿ, ನಾನು ಕೊಡ್ತೀನಿ ಫುಡ್. ಎರಡು ಚೆಕ್ ಮಾಡಿ ನಿಮ್ಗೆ, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಏನ್ ವ್ಯಾಲ್ಯೂ ಅಂತ. 85 rupees ಸಿಗುತ್ತೆ ಬರೋದು. ಹೌದಾ? ಓಕೆ ಓಕೆ. ಹೋಲ್ಸೇಲ್ ಮಾಡಲ್ಲ ಸಿಗುತ್ತೆ ನಿಮ್ಗೆ 75 rupees ಸಿಗುತ್ತದು. ಪಕ್ಕಾ ಡೂಪ್ಲಿಕೇಟ್. ತಗೊಂಬನ್ನಿ ಬೇಕಾದ್ರೆ, ಸಮಸ್ಯೆನೇ ಇಲ್ಲ. ನಾನು ಪ್ರೂವ್ ಮಾಡಿ ಚಾಲೆಂಜ್ ಮಾಡಿ ಕೊಡ್ತೀನಿ ಅದು ಡೂಪ್ಲಿಕೇಟ್ ಅಂತ. ಓಕೆನಾ? ಬರೀ ಫ್ಲಾರೆನ್ಸ್ ಇಟ್ಟಿರೋರು. ಸೊ ಈ ಒಂದೊಂದು ಫುಡ್ ಹಾಕುವಾಗ್ಲೂ ಕೂಡ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ನಾವು ನೋಡಿ ಪಾಯಿಂಟ್ಸ್ ಚೆಕ್ ಮಾಡನೆ. ಒಂದೊಂದ್ಸತಿ ಏನಂತ ಎಷ್ಟೊಂದು ಬ್ರಾಂಡ್ಸ್ಗಳು ಬಂದ್ರು ನಮ್ಗೆ ಪ್ರಮೋಟ್ ಮಾಡಿ ಕೊಡಿ ಮಾಡಿ ಅಂತ, ನಾವು ಮಾಡೋದಿಲ್ಲ. ಯಾಕಂದ್ರೆ ಟ್ರಸ್ಟೆಡ್ ಪ್ಲಸ್ ಎಕನಾಮಿಕಲಿ ಬೆನಿಫಿಷಿಯಲ್ ಅಂತಂದ್ರೆ ಒಕಿಗೋ ಪ್ಲಾಟಿನಮ್ ಯೂಸ್ ಮಾಡ್ತಾ ಇದೆ. FH1 ಮಾಡ್ಬೋದು, ಹಂಪಿಯರ್ಸ್ ಮಾಡ್ಬೋದು. ಹಂಪಿಯರ್ಸ್ ಟ್ರಸ್ಟೆಡ್ ಸೆಲ್ಲರ್ಸ್ ಅಂತ ತಗೊಳ್ಳಿ, ಪ್ರೈಸಿಂಗ್ ವೇರಿ ಆಗೇ ಆಗುತ್ತೆ ಬಾಸ್. 150 rupees ಮಾರ್ಜಿನ್ ಯಾರು ಇಲ್ದಿರ ಬಂದ್ಬಿಟ್ಟು 100 or 50 rupees ಮಾರ್ಜಿನ್ ಇಲ್ದಿರ ಯಾರು ಕೂಡ ಕೊಡಲ್ಲ. ಬಿಕಾಸ್ ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ. ಪ್ರಾಕ್ಟಿಕಲಿ ಮಾತಾಡ್ತಾ ಇದ್ದೀನಿ. ಸೊ ಅದನ್ನ ಕೊಟ್ಟು ನೀವು ಜೆನ್ಯೂನ್ ಪರ್ಸನ್ ಹತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಒಕಿಗೋ ಪ್ಲಾಟಿನಮ್ ವಿಷಯಕ್ಕೆ ಬಂದಾಗ ಏನು 120 rupees, 130 rupees, 140 rupees ಅಂತ ಸಿಗುತ್ತೆ. 100% ಅಂತೀನಿ, ತಗೊಂಬನ್ನಿ, ನಾನೇ ಪ್ರೂವ್ ಮಾಡಿ ಕೊಡ್ತೀನಿ ಡೂಪ್ಲಿಕೇಟ್ ಅಂತ. ಓಕೆನಾ? ಅದು ಯಾವ ರೇಟಿಗೆ ಬರುತ್ತೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಎಷ್ಟಕ್ಕೆ ಬರುತ್ತೆ, ಪ್ರತಿಯೊಂದು ಗೊತ್ತಿದೆ. ಟ್ರಸ್ಟೆಡ್ ಅಂತ ತಗೊಳ್ಳಿ. ನೀವು ಒಳ್ಳೆ ಫಿಶ್ ತೊಗೊಂಡೋಗ್ಬಿಟ್ಟು 3rd class ಫುಡ್ ಹಾಕಿದ್ರೆ ಹಂಗೆ ನಿಮ್ಗೆ ರಿಸಲ್ಟ್ ಬರಲ್ಲ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಬರುತ್ತೆ. ಮತ್ತು ಅಟ್ ದ ಸೇಮ್ ಟೈಮ್ SRD ಪಾಯಿಂಟ್ಸ್ಗೆ ವೆರೈಟಿ ಆಫ್ ಫಿಶಸ್ ಫುಡ್ ಹಾಕಿದ್ರೆ ಇನ್ನೂ ಪಂಪ್ ಆಗ್ಬಿಡುತ್ತೆ. 10 ವೆರೈಟಿ ಫುಡ್ ಇಕ್ತೀನಿ, ಯಾವ್ದಾದ್ರು 1 or 2 ವೆರೈಟೀಸ್ ಮ್ಯಾಕ್ಸಿಮಮ್. SRDs ತಕ್ಕಂಗೆ ಕ್ವಾಲಿಟಿ ಭಾಷೆ ಅದ್ರದ್ದು ಬ್ಲಡ್ ಲೈನ್ ಇದ್ರೆ ಸಾಕು. ಜಸ್ಟ್ ಒಂದು ಎಕನಾಮಿಕಲಿ ಫ್ರೆಂಡ್ಲಿ ಆಗಿರೋ, ನಿಮ್ಗೆ ಯಾವ್ದು ಎಕನಾಮಿಕಲಿ ಫ್ರೆಂಡ್ಲಿ ಆಗಿರುತ್ತೋ ಫುಡ್ ಅದನ್ನ ಹಾಕಿ. ಕಲರ್ ಮೇಂಟೈನ್ ಮಾಡ್ಬೇಕಂತ ಒಂದು ಫುಡ್ಡು, ಮತ್ತೆ ಅದೊಂದು ಇದೊಂದು ಮತ್ತೊಂದು ದಯವಿಟ್ಟು ಬೇಡ. ಫಿಶಸ್ ದಯವಿಟ್ಟು ನ್ಯಾಚುರಲ್ ಆಗಿ ಇಟ್ಕೊಳ್ಳಿ. ಹಂಗೆ ಹೋಗ್ತಾ ಹೋಗ್ತಾ ನ್ಯಾಚುರಲ್ ಫುಡ್ಸು ನೀವು ಟ್ರೈ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಮುಂದೆ ಫಿಶ್ ತೋರ್ಸ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಬ್ರೋ, ಈಗೇನು ನೋಡ್ತಿದ್ದೀರಲ್ಲ, ಇವರೆಲ್ಲ ಕಾಂಪಿಟೇಷನ್ ಗ್ರೇಡ್. ಇವನು ಅದೇನು ಕಾಂಪಿಟೇಷನ್ ಗ್ರೇಡ್ ಅಂತೀನಂದ್ರೆ, ಅವ್ನ ಹೆಡ್ ಇವಾಗ ಇರೋದು ಏನಿದೆಯಲ್ವಾ 25-30% ಅಷ್ಟೇ. ಅಂತಂದ್ರೆ ಅವ್ನ ಹೆಡ್ ಏನ್ ರೇಂಜಲ್ಲಿ ಇದ್ದಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ವಾಟರ್ ಚೇಂಜ್ ಮಾಡಿದ್ರಿ ಒಂದು 2-3 days ಬ್ಯಾಕ್, ಫುಲ್ ವಾಟರ್ ಚೇಂಜ್ ಮಾಡಿದ್ದಕ್ಕೆ ವಾಟರ್ ಸ್ಟ್ರೆಸ್ ಆಗಿದ್ದಾನೆ, ಆಕ್ಟಿವ್ ಆಗಿದ್ದಾನೆ. ಪೂಪಲ್ಲಿ ಏನ್ ಚೇಂಜಸ್ ಇಲ್ಲ. ಪರ್ಲ್ ಮಾರ್ಕಿಂಗ್ಸ್ ನೋಡ್ಬೋದು ನೀವು, ಕೈಯಲ್ಲಿ ಹಿಡಿಬಾರ್ದಲ್ವಾ, ಹಂಗಾಗಿ ಪರ್ಲ್ಸ್ ತೋರ್ಸಕ್ ಆಗ್ತಲ್ಲ ನೋಡಿ. ಕಂಪ್ಲೀಟ್ ಹೆಡ್ ಪರ್ಲ್ಸ್ ಇರುತ್ತೆ ಬ್ರೋ. ಒಂದ್ ಜಾಗದಲ್ಲೂ ಕೂಡ ನಿಮ್ಗೆ ಬಿಟ್ಟಿರಲ್ಲ. ನೀವು ಬ್ರೋ ಒಂದು 3.5-4 inches ಎಲ್ಲ ಅಷ್ಟೇ ಬ್ರೋ. ನೋಡಿ ಬ್ರೋ, ಪರ್ಲ್ಸು ಮಶ್ರೂಮ್ ಹಂಪ್ ಅಂದ್ರೆ ಹಿಂಗೆ ಬ್ಯೂಟಿಫುಲ್ ಆಗಿರುತ್ತೆ ಬ್ರೋ. ಇವನ್ ಸೈಜ್ ನೀವೇ ಹೇಳಿ ಬ್ರೋ ಎಷ್ಟಿರ್ಬೋದು ಅಂತ. ನೋಡಿ ಸರ್, ಏನು ಸಕ್ಕದಾಯ್ತು ಹೆಡ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡ್ತಿರ್ಬೋದು ನೀವು. ಸೈಜ್ ನೋಡಿ, ಫಿಶ್ ಸೈಜ್ ಹೆಂಗಿದೆ ಅಂತ ಇರಿ. ಫಿಶ್ ಸೈಜ್ಗೆ ಇದೆ ಬ್ರೋ ಸೈಜ್ ಫಿಶಿಂದು. ಓಕೆ. ಏನು 2 and 3 inch ರೇಂಜಲ್ಲಿ ಇರ್ಬೋದಾ? ಆಲ್ಮೋಸ್ಟ್ ಅಷ್ಟೇ. ಇದು ಡ್ಯೂಯಲ್ ಟೋನ್ ಬರುತ್ತೆ. ಓಕೆ. ಸೊ ನಿಮಗೆ ಹಂಪು ಮಾತ್ರ ಸಕ್ಕದಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದ್ರದ್ದು. ಇವ್ರು ನನಗೆ ಇಟ್ಟಿದ್ದೀನಿ ಡಿಸ್ಪ್ಲೇ ಕಾಂಪಿಟೇಷನ್ ಬಂದರೆ ಡಿಸ್ಪ್ಲೇ ಮಾಡೋಣ ಅಂತ. ಪಾರ್ಟಿಸಿಪೇಟ್ ಮಾಡಲ್ಲ, ಅಟ್ಲೀಸ್ಟ್ ಡಿಸ್ಪ್ಲೇಗೆ ಹಾಕೋಣ ಅಂತ. ಓಕೆ, ಕ್ಯೂಟ್ ಆಗಿರುತ್ತೆ ಬ್ರೋ. ತಗೊಳ್ಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಂಪ್ ಮಾತ್ರ ಸಕ್ಕದಾಗಿ ಕ್ಯೂಟಾಗಿ. ಸೊ ನಿಮಗೆ ಫ್ಲೋರಾನ್ ಅಂದ್ರೆ ಅದು ಹೇಳೋದಲ್ಲ, ಅವೆಲ್ಲ ಟಾಪಿಕ್ ಇದ್ರ ಬಗ್ಗೆ ಬಂತಲ್ಲ ಅದೇನೆ. ಸೊ ಈ ಥರ ಇದ್ರೆ ಜನಕ್ಕಿಂತ ನೋಡೋಕೆ ಇನ್ನೂ ಮಸ್ತ್ ಚಂದ ಅಂದ್ರೆ ಹೇಳ್ಬೋದು ಆ್ಯಕ್ಚುಲಿ ಇದನ್ನ. ಬ್ರೋ ಇಲ್ಲಿ ನೋಡಿ, ಇದು ಪೆನ್ ಅಲ್ವಾ? ಸೊ ನೋಡ್ಬೋದು ಸೈಜ್ ಅರ್ಧ ಈ ಸೈಜೇ ಬರ್ತಾ ಇರೋದು ಅವನು. ಬಟ್ ಚಿಕ್ಕದಾಗಿದ್ರೆ ನಮಗೆ ಏನು ಮಸ್ತಾಗಿ ಹೆಡ್ ಎಲ್ಲ ಏನು ಮಸ್ತಾಗಿ ಪಾಪ್ ಆಗಿದೆ ನೋಡ್ತಿರ್ಬೋದು ನೀವು. ಸೊ ಸಕ್ಕದಾಗಿದೆ ಅಂದ್ಬಿಟ್ಟು. ಸೊ ಇದು ಹೆಂಗೆ ಬ್ರೋ, ಸೇಲ್ಗಿದೆಯಾ ಹೆಂಗೆ ಇದು? ಅದು ಡಿಸ್ಪ್ಲೇ ಇಟ್ಕೊಂಡದ? ಡಿಸ್ಪ್ಲೇ ಇಟ್ಟಿದ್ದೀನಿ, ಇನ್ ಕೇಸ್ ಕೇಳಿದ್ರೆ ಕೊಟ್ಬಿಡ್ತೀವಿ ಬ್ರೋ. ನಾವು ಯಾವ್ದು ಫಸ್ಟ್ ಆಗಿ ಇಟ್ಕೊಳ್ತೀವಲ್ಲ ಫಿಶ್ನ, ಅದೇ ಫಸ್ಟ್ ಸೇಲ್ ಆಗೋದು. ಅದು ನಿಜ ನೋಡಿ ಬಾಸ್, ಇಷ್ಟೇ ಇದೇ ಸೈಜು. ಹಂಪನ್ ಸೈಜ್ ನೋಡಿ, ಟೆನ್ನಿಸ್ ಬಾಲ್ ಐತೆ. ನಿಜ. ಮತ್ತೆ ನಮಗೆ ಒಂದು ಕೆಲವು ಮೊನ್ನೆ ಲಾಸ್ಟ್ ಟೈಮ್ ಒಂದು ಕಾಲ್ ಬಂದಿತ್ತು, ಸರ್ ನನಗೆ ಒಂದು SRD ಬೇಕು, ದೊಡ್ಡ ಹೆಡ್, ಇಂಜೆಕ್ಷನ್ ಹಾಕದೇ ಇರೋದು ಬೇಕು ಅಂತ. ನಾನು ನಗೀತಾ ಇದ್ದೀನಿ, ಏನಣ್ಣ ಇಂಜೆಕ್ಷನ್ ಅಲ್ಲ ಬ್ರೋ, ಹಂಪು ಬರಕ್ ಇಂಜೆಕ್ಷನ್ ಹಾಕ್ತಾರಂತೆ. ನಾನು ಹಂಗೆ ಅಂದೆ, ಆಯ್ತಪ್ಪ ಹಂಗಲ್ಲ ಇದ್ರೆ ಒಂದ್ ಸ್ವಲ್ಪ ಕೊಡಿಸ್ಬಿಡು, ಹೆಡ್ ಬರ್ದೇ ಇರೋ ಫಿಶ್ಗೆಲ್ಲ ಹಂಪ್ ಬರ್ಸ್ಬಿಡೋಣ ಅಂತ. ಬಾಸ್ ಅದು ಯಾರು ಅದನ್ನ ಅಪ್ಸಿದ್ರೋ ಗೊತ್ತಿಲ್ಲ, ಬಟ್ ಒಂದೇ ಒಂದ್ ಮಾತಂತೀನಿ, ಈಗ ಮುಂದೆ ಒಂದ್ ಫಿಶ್ ತೋರ್ಸದ್ನಲ್ಲ, ವಾಟರ್ ಚೇಂಜ್ ಆಗಿದ್ದಕ್ಕೇನೆ ಅದು ಅಷ್ಟು ಪ್ರಮಾಣದಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ. ಸ್ಟ್ರೆಸ್ ಆಗಿ ಹೆಡ್ ಡ್ರಾನ್ ಆಗಿ
ಅದರಲ್ಲಿ ಯಾವ್ದೋ ಇಂಜೆಕ್ಷನ್ ಹಾಕಂಗೆ ಇದ್ರೆ ನಾನು ಯಾಕೆ ಎಡ್ ಬರ್ದಿರೋ ಫಿಶ್ ನಿಜ. ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್ ಬಾಸ್. ಓಕೆನಾ, ಅಂಡ್ ಈವನ್ ಇಫ್ ಇಟ್ಸ್ ಕ್ಲಿನಿಕಲಿ ನಾಟ್ ಅಟ್ ಆಲ್ ಪಾಸಿಬಲ್. ಯಾವುದೇ ಫಿಶ್ಗೆ ಇದು ಸಾಫ್ಟ್ ಟಿಶ್ಯೂ. ಇಲ್ಲಿ ಯಾವ ಆತರ ಬರ್ಸಾಗಿದ್ರೆ ಕೊಬ್ಬಿನ ಅಂಶ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಸಾಫ್ಟ್ ಟಿಶ್ಯೂಸ್, ಫ್ಯಾಟ್ ಅಕ್ಯುಮುಲೇಷನ್ ತರ ಸಾಫ್ಟ್ ಟಿಶ್ಯೂಸ್ ಇರುತ್ತೆ. ಇದರಲ್ಲಿ ಹಂಪ್ ಬರ್ಸೋದಾಗಿದ್ರೆ ನಾವು ಎಲ್ಲಾ ಫಿಶ್ಗೂ ಬರ್ಸ್ಬೋದಾಗಿತ್ತು. ನಾನು ಯಾಕೆ ಥೈಲ್ಯಾಂಡ್ ರೆಗ್ಯುಲರ್ ಆಗಿ ಹೋಗಿ ತರಿಸ್ತೀನಿ. ಸೊ ಅದು ದಯವಿಟ್ಟು ವೀಕ್ಷಕರೇ, ಅವೆಲ್ಲ ಬಂದ್ಬಿಟ್ಟು ಯಾರು ಅಪ್ಸಿರೋದು ಗೊತ್ತಿಲ್ಲ. ಅದೆಲ್ಲ ಅಬ್ಸಲ್ಯೂಟ್ಲಿ ನಾಟ್ ಅಟ್ ಆಲ್ ಪಾಸಿಬಲ್. ಅಕಸ್ಮಾತ್ ಏನಾದ್ರು ಆ ಥರ ಇದ್ರೆ ನಮಗೆ ಇನ್ಫಾರ್ಮ್ ಮಾಡಿಸಿ. ಇಷ್ಟು ವರ್ಷ ನಾವು ಫೀಲ್ಡಲ್ಲಿ ಇದ್ದೀವಿ, ಅಂಥದ್ದು ಯಾರು ಕೂಡ ಮಾಡಕ್ ಸಾಧ್ಯನೇ ಇಲ್ಲ. ಫಿಶ್ ಇನ್ ಜೆನೆಟಿಕ್ಸ್ ಆಕ್ಚುಲಿ ಒಂದ್ ಕೆಲವು ಫಿಶಸ್ ಟ್ರಾನ್ಸ್ಪೋರ್ಟೇ ಮಾಡಕ್ಕಾಗಲ್ಲ ಬ್ರೋ. ಅದ್ ಬಿಡಿ, ಸ್ಟ್ರೆಸ್ ಆಗೋಗಿದೆ ಈ ಕಡೆ ತೋರಿಸಿ. ಒಂದ್ ಕೆಲವು ಫಿಶ್ ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕಾಗಲ್ಲ. ಈಗೇನ್ ನೋಡ್ತಾ ಇದೀರಲ್ಲ, ಇದ್ರದ್ದು 5ರಷ್ಟು 10ರಷ್ಟು ಹೆಡ್ಗೆಲ್ಲ ಇದೆ. ಇಂಪೋರ್ಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ತುಂಬಾ ರಿಸ್ಕ್ ಆಗುತ್ತೆ, ಬೇಡ ಅಂತ. ಆಕ್ಚುಲಿ ಈ ಒಂದ್ ಫಿಶ್ ಅದೇ ತರ ಜೆನೆಟಿಕ್ಸ್ ಬರೋದೆ. ನಾವ್ ಇತ್ತಂದಿದ್ದು ದೊಡ್ಡ ವಿಷಯ. ನೋಡಿ ಇದು ನೋಡಿ, ಕಂಪ್ಲೀಟ್ ಚಿಲ್ಲಿ ರೆಡ್ ಬರುತ್ತೆ, ಒಳ್ಳೆ ಚಿಲ್ಲಿ ರೆಡ್ ಮಾನ್ಸ್ಟರ್ ಕಾಕು, ಚೆನ್ನಾಗಿರುತ್ತೆ. ಕಂಪ್ಲೀಟ್ ಹೆಡ್ ಮೇಲೆ ಮಾರ್ಕಿಂಗ್ಸ್ ಇರುತ್ತೆ. ಈ ಕಡೆ ತಿರ್ಗಾ ಕ್ಲಿಯರ್ ಆಗಿ ಒಂದು ಪೋರ್ಷನ್ ಕಾಣಿಸುತ್ತೆ. ಮಶ್ರೂಮ್ ಕಾಕ್ ಏನಂತೀವಿ, ಬೆಳಿಗ್ಗೆ ಶೂಟ್ ಮಾಡ್ತಾ ಇದ್ದೀವಿ. ಲೈಟ್ ಆಫ್ ಆಗಿತ್ತಲ್ವಾ, ಅದಕ್ಕೆ ಸ್ವಲ್ಪ ಹಿಂದೆ ಭಯ ಪಡ್ಕೋತಾರೆ. ಅವ್ರೊಂದು ಸ್ವಲ್ಪ ಸ್ಟ್ರೆಸ್ ಆಗ್ಬಿಟ್ಟಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಆಗ್ಬಿಡ್ತಾರೆ ಅಷ್ಟೇ. ನೋಡ್ತಿರ್ಬೋದು ನೋಡಿ ಈ ಮಾರ್ಕಿಂಗ್ಸ್ ನೋಡಿ, ಮಾರ್ಕಿಂಗ್ಸ್ ನೋಡಿ ತಗೊಳ್ಳೋರು ಇದ್ದಾರೆ, ಹೆಡ್ ನೋಡಿ ತಗೊಳ್ಳೋರು ಇದ್ದಾರೆ, ಕಲರ್ ನೋಡಿ ತಗೊಳ್ಳೋರು ಇದ್ದಾರೆ. ಎಲ್ಲಾ ವೆರೈಟೀಸ್ ಅಲ್ಲೂ ಸಿಗುತ್ತೆ ಬಾಸ್. ಫ್ಲೋರಾನ್ ಅಂದ್ರೆ ಎಲ್ಲಾನು ಸಿಗುತ್ತೆ. ನಾವು ಇನ್ನ ಹೆಡ್ ಪಾಪ್ಸ್ ಮಾತ್ರ ನಾವು ರೀಟೇಲ್ ಮಾಡ್ಲಿಲ್ಲ, ಮಾಡೋಣ. ಅದಕ್ಕೊಂದು ಪ್ಲಾನ್ ಮಾಡ್ತಾ ಇದೀವಿ, ಮುಂದಕ್ಕೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ನೋಡಿ ಹೆಂಗಿದೆ, ಮಶ್ರೂಮ್ ತರ ಇದೆಯಾ? ಮಶ್ರೂಮ್ ಕಾಕ್ ಅಂತ ಕೇಳಿರೋರ್ಗೆಲ್ಲ ಬಂದಿದೆ. ಬನ್ನಿ, ಸ್ಟಾರ್ಟಿಂಗ್ ಪ್ರೈಸು ಬರೀ 2500 ಸ್ಟಾರ್ಟ್ ಆಗುತ್ತೆ. ಇಲ್ಲ ಬಾಸ್, ನನ್ನ ಬಜೆಟ್ ಅಷ್ಟಿಲ್ಲ, ನಾನು 2000 ರೂಪೀಸ್ ಬೇಕು ಅಂದರೆ ಮಾಡಿಸ್ಕೊಡ್ತೀನಿ. ಬೇರೆ ಫಿಶಸ್ ಇದೆ, ನಾನು 1800 1500 ಬೇಕು ಅಂದರೆ ಮಾಡ್ಕೊಡ್ತೀವಿ. ಹೋಲ್ಸೇಲ್ ಬೇಕು ಸರ್ ನಮಗೆ ಅಂತಂದ್ರು, ಹೆಡ್ ಪಾಪಿಂದ ಹಿಡಿದು ಎಲ್ಲವೂ ಕೂಡ ಹೋಲ್ಸೇಲ್ ಮಾಡ್ಕೊಡ್ತೀನಿ. ಎಲ್ಲ ಸೋರ್ಸು ಅವೈಲಬಿಲಿಟಿ ಇದೆ. ಕಾಂಫಾಸು ಮಾಡ್ತಿರೋದು, ಬನ್ನಿ. ಫ್ಲೋರಾನ್ಸಲ್ಲಿ A to Z ಎಲ್ಲ ಮಾಡ್ಕೊಡ್ತೀವಿ. ಚಿಲ್ಲಿ ರೆಡ್ ಬ್ರೋ, ಹೆಡ್ಡಿನ ಪಂಪ್ ಆಗುತ್ತೆ. 2000 1800 1900 1700 ಈ ತರ ಕ್ವಾಲಿಟಿಯಲ್ಲಿ ಸಿಕ್ಬಿಡುತ್ತೆ. ರಿಟೇಲ್ ಪ್ರೈಸ್ ಅಂತ ಇದೀನಿ ನಿಮಗೆ. ಹೋಲ್ಸೇಲ್ ಅಲ್ಲ ಅದು. ಇದು ಸೇಲ್ ಆಗೋಗಿದೆ, ಅದೇ ಸೇಲ್ ಆಗೋದು, ಮಾರ್ಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಇದು ಸಗದಾಗಿ ನೋಡ್ತಿರ್ಬೋದು. ಎಲ್ಲವೂ ಸಡನ್ ಲೈಟ್ ಆನ್ ಮಾಡಿದ ತಕ್ಷಣ ಸ್ಟ್ರೆಸ್ಸಲ್ಲಿ ಹೋಗ್ಬಿಟ್ಟಿದ್ದಾರೆ. ಒಂದು 2 ನಿಮಿಷ ಹಂಗೆ ಇರುತ್ತೆ. ಪಕ್ಕದಲ್ಲಿ ಚಿಲ್ಲಿ ರೆಡ್ ಬ್ರೋ, ಇದು ಈ ಚಿಲ್ಲಿ ರೆಡ್. ಎಲ್ಲ ಫಿಶಸ್ ಅಷ್ಟೇ 3.5 ಇಂಚಸ್ ಒಳಗನೆ ಇರೋದು, ಯಾರು ಅದಕ್ಕಿಂತ ಜಾಸ್ತಿ ಇಲ್ಲ. ಆಗ್ಲೇ ಅದನ್ನಲ್ಲ, ಇವನು ಕೂಡ ಅದೇ ತರನೇ. 2.5 3 ಇಂಚ್ ಒಳಗಡೆ ಇದ್ದಾನೆ ಆಕ್ಚುಲಿ. ಹಂಪ್ ನೋಡಿ. ಸೊ ಅದೇ ಹೇಳ್ತಾರೆ ನಿಮ್ಗೆ, ಹಂಪ್ ಅದೇ ಹೇಳ್ದಲ್ಲ, ಫ್ಲೋರಾ ಅಂದ್ರೆ ತುಂಬಾ ಜನ ಅದೇ ಇದನ್ನ ನೋಡಿದ ತಕ್ಷಣ ಫ್ಲೋರಾ ಅಂತ ಗೊತ್ತಾಗ್ಬಿಡ್ತದೆ. ಸೊ ಹಂಪ್ ನೋಡ್ಬೋದು ಏನ್ ಮಸ್ತ್ ಆಗಿದೆ ಅನ್ಬಿಟ್ಟು ನಿಮ್ಗೆ. ಸೊ ಇನ್ನೊಂದು ಬ್ರೋ, ಅವಲೇ ಫುಡ್ ಬಗ್ಗೆ ಮಾತಾಡುವಾಗ ಹೊಕಿಕೋ ಬೆಸ್ಟ್ ಅಂತ ನಂಗೆ ನೀವು ಹೇಳಿದ್ರ, ಅಥವಾ ಏನ್ ಬೆಸ್ಟ್ ಅಂತ ನೀವು ಹೇಳೋದು? ಬ್ರೋ, ಹೊಕಿಕೋ ಪ್ಲಾಟಿನಮ್ ಅಂದ್ಬಿಟ್ಟು ಒಂದು ಸ್ವಲ್ಪ ಎಕನಾಮಿಕಲಿ ಚೀಪ್ ಆಗಿರುತ್ತೆ ಅವೈಲಬಿಲಿಟಿ. ವೆನ್ ಕಂಪೇರ್ ಟು ಹಂಪಿ ಏಡ್, FHG1, FHG1 Pro, ಬೇರೆ ಫೀಡ್ಸ್ನೆಲ್ಲ ಕಂಪೇರ್ ಮಾಡಿದ್ರೆ ಅದೊಂದು ಸ್ವಲ್ಪ ಎಕನಾಮಿಕಲಿ ಅವೈಲಬಿಲಿಟಿ ಪ್ಲಸ್ ಅವ್ರಿಗೂ ಫೀಸಬಲ್ ಆಗಿರುತ್ತೆ. ಇಲ್ಲ ನಾವು ಪ್ರೀಮಿಯಂ ಹಾಕ್ಬೇಕಾದ್ರೆ FHG1 ಈಸಿ ಟ್ರೈ ಮಾಡ್ಬೋದು. FHG1 ಟ್ರೈ ಮಾಡ್ಬೋದು, ಹಂಪಿ ಟ್ರೈ ಮಾಡ್ಬೋದು, ಒರಿಜಿನಲ್ಸು. ಸೊ ಮತ್ತೆ ಆಕ್ಚುಲಿ ಲೈವ್ ಫೀಡ್ ಅಂದ್ರೆ ಯಾವ ತರ ಬೆಸ್ಟ್ ನೀವು ಸಜೆಸ್ಟ್ ಮಾಡೋದು? ಲೈವ್ ಏನು ಹಾಕ್ಬೇಕಾ ಅಥವಾ ಜಸ್ಟ್ ಪೆಲೆಟ್ಸ್ ಬೆಸ್ಟ್ ಇದಕ್ಕೆ? ಪೆಲೆಟ್ಸ್ ಸಾಕು, ಲೈವ್ ಹಾಕ್ಬೇಕು ಅನ್ನೋರು ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ತುಂಬಾ ಜನ ಇದು ಫ್ರೋಸನ್ ವರ್ಮ್ಸ್ ಅದೆಲ್ಲ ಕೊಡ್ತಾರೆ, ಕೊಡ್ಬೋದು. ಬ್ಲಡ್ ಬಾಂಬ್ಸ್ ಎಲ್ಲ ಕೊಡ್ಬೋದು. ಬ್ಲಡ್ ಬಾಂಬ್ಸ್ ಲೈವ್ ಆಗಿ ಇಲ್ಲಿ ಬೆಂಗಳೂರಲ್ಲಿ ಸಿಗೋದು ಒಂದು ಸ್ವಲ್ಪ ಕಷ್ಟ. ಅವೈಲಬಿಲಿಟಿ ಇದೆ, ಬಟ್ ಅತಿ ಕಡಿಮೆ. ಫ್ರೋಸನ್ ಬ್ಲಡ್ ಬಾಂಬ್ಸ್ ಸಿಗುತ್ತೆ. ಫ್ರೋಸನ್ ಬ್ಲಡ್ ಬಾಂಬ್ಸ್ ಹಾಕ್ಸ್ಕೋಬೋದು, ಏನು ಸಮಸ್ಯೆ ಇಲ್ಲ. ಸೊ ನೋಡ್ತಿರ್ಬೋದು ಇವೆಲ್ಲ ಏನು ಸಕ್ಕರ ಇದೆಲ್ಲ. ಸೊ ಇದು ಸ್ವಲ್ಪ ಜಾಸ್ತಿ ಹೆಡ್ ಪಾಪ್ ಆಗಿರೋಂಥದ್ದು. ಆ್ಯಕ್ಚುಲಿ ಚಿಕ್ಕ ಸೈಜಲ್ಲಿ ಬಾಡಿ ಚಿಕ್ಕದು, ಆ್ಯಕ್ಚುಲಿ ಹೆಡ್ ಪಾಪ್ ದೊಡ್ಡದಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನೋಡಿ ಹೆಂಗಿದೆ, ಅಣ್ಣ ಆಕ್ಟಿವ್ ಆಗಿದೆ ನೋಡ್ತಿರ್ಬೋದು. ಸೊ ಇದೆಲ್ಲ ಇವಾಗ ತೋರಿಸ್ತಾ ಇರೋದಲ್ಲ, ಇದೆಯಾ ಪೀಸಸ್ ಅವೈಲಬಲ್ ಇದೆ ಬ್ರೋ? ಇದೆಲ್ಲ ಅವೈಲಬಲ್ ಇದೆ ಬ್ರೋ. ಈ ಕ್ವಾಲಿಟಿಯಲ್ಲಿ ಒಂದು 75 ಪೀಸಸ್ ಇದೆ ಇವಾಗ. ಮತ್ತೆ ಚಿಲ್ಲಿ ರೆಡ್ ಅಲ್ಲಿ ಬಂದ್ಬಿಟ್ಟು ಒಂದು 120 ಪೀಸಸ್ ಇದೆ. ಗ್ರೂಮ್ ಮಾಡಿ ಇಟ್ಟಿದ್ದೀವಿ, ಗೋಡನ್ ಅಲ್ಲಿ ಇದೆ. ಸಂಬಳ ಇನ್ನೊಂದು ಸ್ಟಾಕ್ ಬರುತ್ತಾ ಅಂತ ಕೇಳ್ಬೇಡಿ, ನನ್ನ ಹತ್ರ 365 ಡೇಸ್ 24/7 ಫಿಶಸ್ ಸ್ಟಾಕ್ ಇದ್ದೇ ಇರುತ್ತೆ. ನೀವು ಯಾವತ್ತು ಬೇಕಾದ್ರೂ ಕಾಲ್ ಮಾಡ್ಬಿಟ್ಟು ಯಾವ್ದು ಬೇಕಾದ್ರೂ ವಾಕ್ ಇನ್ ಮಾಡಿ ತಗೊಳ್ಳಿ ಫಿಶಸ್ನ. ಚಿಲ್ಲಿ ರೆಡ್ ಬ್ರೋ, ಆಗ್ಲೇ ಅದನ್ನೆಲ್ಲ ಚಿಲ್ಲಿ ರೆಡ್ ಫಿಶಸ್ ಅಂತ. ಸೊ ಅದೊಂದು ಬ್ಲ್ಯಾಕ್ ಮಾರ್ಕ್ಸ್ ಇದೆಲ್ಲ ಹೆಂಗಿದೆ ಬ್ರೋ? ಸ್ಟ್ರೆಸ್ ಬ್ಯಾನ್ ಬ್ರೋ, ಅದು ರಿಕವರ್ ಆಗ್ಬಿಡುತ್ತೆ. ಫಿಶಸ್ಸು ನೀವು ಯಾರ ಹತ್ರ ಹೋದ್ ನೋಡಿದ್ರು ಅಷ್ಟೇ ಕೆಳಗೆ ಬಾಟಮಲ್ಲಿ ಏನು ಪೂಪ್ ನೋಡ್ತಿರಲ್ಲ, ನಾವು ಅದಕ್ಕೆ ಜಾಸ್ತಿ ಕ್ಲೀನ್ ಮಾಡೋಕೆ ಹೋಗಲ್ಲ. ವಾಟರ್ ಚೇಂಜ್ ಮಾಡ್ತಿದ್ದು ಪೂಪ್ ಕ್ಲೀನ್ ಮಾಡೋಕೆ ನೀವು ಯಾವುದೇ ಅಂಗಡಿಗೆ ಹೋಗಲಿ, ಎಲ್ಲಿ ಬೇಕಾದ್ರೆ ಹೋಗಿ ಫಸ್ಟು ಫಿಶ್ ಆಕ್ಟಿವ್ನೆಸ್ ಮತ್ತು ಬಾಡಿ ಕೆಳಗಿರೋ ಪೂಪ್ನ ನೋಡ್ಬೇಕು ನೀವು. ಇನ್ ಕೇಸ್ ವೈಟ್ ಆರ್ ಎಲ್ಲೋ ಕಾಣಿಸ್ತಂದ್ರೆ ಫಿಶ್ನ ತಗೋಬಾರ್ದು. ಓಕೆನಾ? ಅದೊಂದು ಸ್ವಲ್ಪ ಇಂಡಿಕೇಶನ್ ನೋಡ್ಕೊಳ್ಳಿ. ಮತ್ತೆ ಅಟ್ ದ ಸೇಮ್ ಟೈಮ್ ಫಿಶ್ ಬಂದ್ಬಿಟ್ಟು ಎದ್ರಕೊಂಡು ಹಿಂದಕ್ಕೆ ಹೋಗ್ಬಾರ್ದು. ಸ್ಟ್ರೆಸ್ ಬಂಡ್ ಇದ್ರೂ ಕೂಡ ನೋಡಿ, ಫಿಶ್ ಆಕ್ಟಿವ್ ಆಗಿದ್ರೆ ನಿಮಗೆ ಸಮಸ್ಯೆ ಇಲ್ಲ. ಪ್ಲಸ್
ಹೋಗಿದ ತಕ್ಷಣ ನೀವು ಟ್ಯಾಂಕ್ನ ಹೊಡಿಯೋದು ಬಡಿಯೋದು ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಅಂಗಡಿಯಲ್ಲಿ ಡಿಸ್ಪ್ಲೇ ಇಟ್ಟಿರೋ ಬಂದ್ಬಿಟ್ಟು ಒಂದು ದಿವಸ ಕಸ್ಟಮರ್ಸ್ ಬರ್ತಾರೆ, ಎಲ್ಲರೂ ತೊಗೊಂಡೋಗಿ ಫಿಂಗರ್ಸ್ ತೋರಿಸಲ್ಲ. ನೀವು ಮುಂದೆ ಹೋಗಿ ನಿಂತ್ಕೊಂಡ ತಕ್ಷಣ ಫಿಶ್ ಅಟ್ಲೀಸ್ಟ್ ಮುಂದಕ್ಕೆ ಬರುತ್ತಾ, ನೀವು ಹತ್ರಕ್ಕೆ ಹೋದಾಗ ಭಯ ಬೀಳ್ದಿರ ಮುಂದಕ್ಕೆ ಬಂದರೆ ಸಮಸ್ಯೆ ಇಲ್ಲ, ಆರಾಮಾಗಿ ನೀವು ಕಣ್ಮುಚ್ಕೊಂಡು ತಗೋಬೋದು. ಓಕೆ, ಸೊ ಇದು ಬ್ರೋ ಅವೈಲಬಲ್ ಇದೆ ನೋಡಿ. ಈ ಕಡೆ GBKM ಇದೆಯಲ್ವಾ, ಇದೆಲ್ಲ ಬಂದ್ಬಿಟ್ಟು 1200 rupees ಕೊಟ್ಬಿಡ್ತೀವಿ. ನೋಡಿ ಎಷ್ಟು ಮಾರ್ಕಿಂಗ್ಸ್ ಇದೆ ನೋಡಿ, ನೋಸ್ ಮೇಲೆಲ್ಲ ಮಾರ್ಕಿಂಗ್ಸ್ ಇದೆ. ಈ ಥರ ಸುಮಾರು ಒಂದು 25-30 ಪೀಸ್ ಇದೆ. ಹೋಲ್ಸೇಲ್ ಬೇಕು ಅನ್ನೋರು ಬನ್ನಿ ಮಾಡ್ಕೊಡ್ಬಿಡ್ತೀನಿ ನಿಮಗೆ. GBKM ಅಲ್ಲಿ ಸುಮಾರು ಪೀಸ್ಗಳು ಇದೆ. ಓಕೆ, ಡಿಯೋಲ್ಟನ್ ಅಂದಲ್ಲ ಬ್ರೋ, ಡಿಯೋಲ್ಟನ್ ಅನ್ಸುತ್ತೆ ನೋಡ್ತಿರೋ ಇದೆಲ್ಲ GBKM ಅಲ್ಲಿ ಇದೆಲ್ಲ ಒಂದು 850-900 rupees ಕೊಟ್ಬಿಡ್ತೀವಿ. ಈ ಥರ ಸುಮಾರು ಪೀಸ್ಗಳಿದೆ, ಬೇಕನ್ನೋ ಬಂದು ತಗೊಳ್ಳಿ. ಓಕೆ, ಇದು ನಿಮಗೆ ಒಳ್ಳೆ GBKM ಅಲ್ಲಿ ಬ್ರೋ, ನೋಸ್ ಮೇಲೆ ಚೆನ್ನಾಗಿ ಮಾರ್ಕಿಂಗ್ಸ್ ಇರುತ್ತೆ. ಇದು ಸೊ ಇದಕ್ಕೆ ನಿಮ್ಗೆ ಹಂಪ್ ಆಗಿದೆ, ಇದಕ್ಕೆ ಹಂಪ್ ಇಲ್ಲ ಬ್ರೋ? ಅದು ಅದೇ ಜುವೆನಲ್ ಸೈಜ್ ಬ್ರೋ ಅದು. ಓಕೆ ಓಕೆ, ಅದಕ್ಕೆ ನಿಮಗೆ 950-800 rupees ಎಲ್ಲ ಕೊಟ್ಬಿಡೋದು ಅದನ್ನೆಲ್ಲ. ಓಕೆ ಓಕೆ, ಬರಲ್ಲ ಅಂತಲ್ಲ, ತಗೊಂಡೋಗಿ ಮೇಂಟೈನ್ ಮಾಡ್ಕೊಂಡ್ರೆ ಬರುತ್ತೆ. ಓ ಹಂಗ, ಓಕೆ ಓಕೆ, ಡಿಪೆಂಡ್, ನಾವು ಏನೇ ಆದ್ರೂ ನಮ್ಮ ಮೇಲೆ ಡಿಪೆಂಡ್ ಅಲ್ಲ. ಹೌದು, SRM ಬ್ರೋ ಅದು. ಓಕೆ, ಕಂಪ್ಲೀಟ್ ಫೇಡ್ ಆಗಿದೆ, 2.5 inches ಇರೋದು ಅಷ್ಟೇ. ಓಕೆ, ನಿಮಗೆ ಅದು ಆಲ್ರೆಡಿ ಸೇಲ್ ಆಗೋಯ್ತು ಭೋಪಾಲ್ಗೆ. ಓಕೆ ಓಕೆ ಓಕೆ, ಫಿಶು ಈಗ ಕಲರ್ ಡ್ರಾಪ್ ಆಗಿದೆ. ಬೆಳಿಗ್ಗೆ ಲೈಟ್ ಆಗಿದೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತಕ್ಷಣ ನಾವು ಅಂಗಡಿ ತೆಗೆದ್ರಲ್ವಾ, ಹಂಗಾಗಿ. ಸೊ ಫ್ಲೋರಾನ್ ಕ್ಯಾಟಗರಿಯಲ್ಲಿ SRM ಒಂದು ಡಿಫ್ರೆಂಟ್ ಕ್ಯಾಟಗರಿ ಅಂತ ಹೇಳ್ಬೋದು ಅಲ್ಲ ಬ್ರೋ? ಸ್ವಲ್ಪ ನೋಡೋಕ್ಕಾಗಲಿ ಡಿಫ್ರೆಂಟ್ ಆಗಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕಸ್ಟಮರ್ಗೆ ಬುಕ್ಕಿಂಗ್ ಆಗುವ ಈ ಕಲರಲ್ಲಿ ಇತ್ತು. ಓ, ಫುಲ್ ರೆಡ್ ಥರ ಇತ್ತು ಫುಲ್. ಓಕೆ ಓಕೆ ಓಕೆ, ಈಗ ಇದೆ. ಇವಾಗ ಸ್ವಲ್ಪ ಸ್ಟ್ರೆಸ್ ಆಗಿದೆ, ಕಲರ್ ಚೇಂಜ್ ಆಗುತ್ತೆ. ಸೊ ಕಸ್ಟಮರ್ಸ್ಗೆ ಬುಕ್ಕಿಂಗ್ ಮಾಡುವಾಗ ಅವ್ರು ವಿಡಿಯೋ ಕಾಲ್ ಮಾಡಿ ತೋರಿಸಿ ಅವಾಗ ಬುಕ್ಕಿಂಗ್ ತಗೊಂಡಿದ್ದು. ಇದು ಭೋಪಾಲ್ಗೆ ಹೋಗುತ್ತೆ ಇವಾಗ. ಓಕೆ, ಸೊ ಆಲ್ರೆಡಿ ಬುಕ್ ಆಗಿರೋಂಥ ಪೀಸು ಜಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಅಷ್ಟೇ ಇದು. ಹೌದು, ಸೊ ಸೇಮ್ ಪೀಸ್ ಇಲ್ಲಿ ನೋಡ್ತೀವಿ, ಜಸ್ಟ್ ನಿಮ್ಗೆ ಲೈಟ್ ಆಗಿ ಸ್ಟ್ರೆಸ್ 2.5 inches ಬರೋ ವಿಯೆಟ್ನಾಂ ಲೈನೇಜ್ ಮಾತ್ರ ನಿಮಗೆ ಇಷ್ಟು ಬೇಗದಲ್ಲಿ ಆ ಕಲರೇಷನ್ಸ್ ಬರೋದು ಬೇರೆ ವಿಯೆಟ್ನಾಂ ಲೈನೇಜ್ ಅಲ್ಲಿ ಮಾತ್ರ ನಿಮ್ಗೆ ಬರುತ್ತೆ. ಓಕೆ, ನಿಮಗೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲೂ ಇದೆ. ನಿಮ್ಗೆ ಇನ್ನೊಂದ್ಸಲ ಫೀಡಿಂಗ್ ಆಗ್ಬೇಕಾಗಿರೋದು ನೋಡ್ತೀನಿ. ಇಲ್ಲೊಂದು SRM ಇದೆ ನೋಡಿ, ಕಂಪ್ಲೀಟ್ ಕಲರ್ ಹೋಗಿ ಲೈಟ್ ಆಗಿ ಕಲರೇಷನ್ ಬರ್ತಾ ಇದೆ. ಲಾಸ್ಟ್ ಟೈಮು ನಿಮಗೆ ನಾನು 2,800 rupeesಗೆಲ್ಲ SRM ಕೊಟ್ಟಿದ್ದೆ. ಅದ್ರಲ್ಲಿ ಒಂದು ಫಿಶ್ ರ್ಯಾಂಡಮ್ ಆಗಿ ಎತ್ತಾಕಿರೋದು. ಬನ್ನಿ ತೋರಿಸ್ತೀನಿ ಅದ್ರದ್ದು ಕ್ವಾಲಿಟಿ. ಇದು ಬೆಳಗ್ಗೆ ತೆಗಿತಾ ಇದೀವಲ್ವಾ, ಕಲರ್ ಡ್ರಾಪ್ ಆಗಿದೆ, ಹೆಡ್ ಪೋರ್ಷನ್ ಎಲ್ಲ ಚೆನ್ನಾಗಿ ಬಂದಿದೆ. ರ್ಯಾಂಡಮ್ ಆಗಿ ಎತ್ತಾಕಿರೋ ಫಿಶ್. ಒಂದು ಕೆಲವು SRM ಕಸ್ಟಮರ್ಸ್ ಪಾಪ ಬೇರೆಲ್ಲ ಆಚೆ ತಗೊಂಡು ಅವ್ರಿಗಿನ್ನ ಫೇಡ್ ಆಗದೆ ಇರೋದು, ಆ ಕಂಪ್ಲೇಂಟ್ಸ್ ಈ ಕಂಪ್ಲೇಂಟ್ಸ್ ಅಂತಾರಲ್ಲ. ನಮ್ದಲ್ಲಿ ಇಷ್ಟ ಆಕ್ಟಿವ್ ಇದು ಹಬ್ಬ. ಫಿಶ್ ಬಂದ್ಬಿಟ್ಟು 2 ಇಂಚಸ್ಗಿಂತ ಕಡಿಮೆ ಇದ್ದಿದ್ದಾಗ ನಾನು ಎತ್ತಾಕಿದ್ ನಾನು ರ್ಯಾಂಡಮ್ ಆಗಿ ಎತ್ತಿಡೋಣ ಅಂತ ಅಂದ್ಬಿಟ್ಟು. ಏನು ಹಿಂಗೆ ಆಡ್ತಾ ಇದ್ದು ಇಷ್ಟೊಂದು ಆಕ್ಟಿವ್? ಕಲೆಕ್ಷನ್ ಇನ್ನ ಚೆನ್ನಾಗಿದೆ ಬ್ರೋ. ಆಕ್ಚುಲಿ ಡಾರ್ಕ್ ರೆಡ್ ಇದ್ದಿದ್ದು, ಈಗ ಬೆಳಿಗ್ಗೆ ಲೈಟ್ ಆನ್ ಮಾಡಿದ್ರಲ್ಲ, ಸೊ ಹಂಗಾಗಿ ಏನು ಒಂದು 6:30-7 o'clock ಶೂಟ್ ಮಾಡ್ತಿದೀವಿ. ಸೊ ಹಂಗಾಗಿ ನೈಟ್ ಫುಲ್ ಕತ್ಲಲ್ವಾ, ಒಂದು 10-20 minutes ಬಿಟ್ರೆ ಕಲರೇಷನ್ ಆಲ್ರೆಡಿ ಬಂದ್ಬಿಡುತ್ತೆ. ಇವಾಗಲೇ ಸ್ಲೈಟ್ ಆಗಿ ಪಿಂಕಿಶ್ ಇಂದ ರೆಡ್ ಆಗ್ತಾ ಇರೋದು, ಡಾಲ್ಫಿನ್ ಹಂಪ್ ತರ ಬಂದಿದೆ ನೋಡಿ. ಇದನ್ನ ಹೋಗ್ತಾ ಚೆನ್ನಾಗಿ ಹಂಪ್ ಬಂದ್ಬಿಡುತ್ತೆ. ಅವೈಲೇಬಲ್ ಇದೆ, ಸೇಲ್ಸ್ ಅವೈಲೇಬಲ್ ಇದೆ. ಎಲ್ಲಾ ಬ್ಯಾಚ್ ಅಲ್ಲೂ ಒಂದು ರ್ಯಾಂಡಮ್ ಆಗಿ ಎತ್ತಾಕ್ತೀನಿ ಬ್ರೋ. ರಿಸಲ್ಟ್ ಹೆಂಗ್ ಬಂದಿದೆ ಈ ಬ್ಯಾಚ್ ಅಲ್ಲಿ ಅಂತ ಟ್ರಸ್ಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಅಷ್ಟು ದೂರ ವಿಯೆಟ್ನಾಮ್ ಇಂಪೋರ್ಟ್ ಮಾಡ್ತೀವಲ್ವಾ, ನಾವು ಏನೇ ನಮ್ಮ ನಾಲೆಜ್ ಒಂದು ಪಿಕ್ ಮಾಡಿದ್ರು ಕೂಡ ಒಂದು ರ್ಯಾಂಡಮ್ ಆಗಿ ಒಂದು ಟೆಸ್ಟ್ ಹಾಕ್ಲೇಬೇಕು ಅಂತ ಒಂದು ಎತ್ತಿಟ್ಟಿರ್ತೀವಿ. ಆ ಲಾಸ್ಟ್ ಒಂದು SRM ಇದೆ ನೋಡಿ, ಅದನ್ನ ಫೇಡ್ ಆಗ್ತಾ ಇರೋದು. ಓಕೆ ಓಕೆ, ಬ್ಲ್ಯಾಕ್ ಶೇಡ್ ಹೋಗ್ತಾ ಇದೆಯಲ್ವಾ, ಅದು 2.5 inches ಇರೋದು ಇವಾಗ. ಓಕೆ, ನಿಮ್ ವಿಡಿಯೋದಲ್ಲಿ ಝೂಮ್ ಮಾಡಿದಕ್ಕೆ ಹಂಗೆ ಕಾಣಿಸುತ್ತೆ. ಸೊ ವಿಷಯ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಬ್ರೋ ಈ ನೆಟ್ ಬಂದ್ಬಿಟ್ಟು 6 inches ನೆಟ್ ಅಂತೀವಿ. ಓಕೆನಾ? ಹಂಗಂದ್ರೆ 6 inches ಅಲ್ಲೇ ಫಿಶ್ ನೋಡ್ರಿ ನೋಡಿ, ಅದಲ್ಲ ಅರ್ಧ ಇದೆ. ಪರವಾಗಿಲ್ಲ, ನೋಡ್ತಿರ್ಬೋದು. ಬ್ರೀಡಿಂಗ್ ಟ್ರೈ ಮಾಡಬೇಕು ಅಂತ ಅಂದ್ರೆ ತಗೊಳಕ್ ಟ್ರೈ ಮಾಡ್ಬೋದು. ಫರ್ಟೈಲ್ ಇದೆಯಾ ಅಂದ್ರೆ ಟೆಸ್ಟ್ ಮಾಡಿಲ್ಲ. ಬ್ರೀಡಿಂಗ್ ಮೆಟೀರಿಯಲ್ ಇವೆಲ್ಲ, ಬಟ್ ಎಲ್ಲಾ ಫಿಶ್ ಫರ್ಟೈಲ್ ಆಗತ್ತಾ ಅಂತಂದ್ರೆ ನೋ. ಟೆಸ್ಟ್ ಮಾಡಿದ್ರ ಮೇಲೆ ಗೊತ್ತಾಗೋದು. ಬಟ್ ಯಾರು ಟ್ರೈ ಮಾಡಬೇಕು ಅಂತಿದ್ರೆ ನೋಡಿ, ಇದು ಮಶ್ರೂಮ್. ಸೊ ವೀಕ್ಷಕರೇ, ಸೊ ಇವಾಗ ನೋಡ್ತಿರೋದು ಬಂದ್ಬಿಟ್ಟು ಒರಂಡಾ ಗೋಲ್ಡ್ ಅಂದ್ಬಿಟ್ಟು ತುಂಬಾ ಜನ ಹುಡುಕುವಂತ ಕ್ಯಾಟಗರಿ ಇದು ಆಕ್ಚುಲಿ. ಸೊ ಹೇಳಿ ಬ್ರೋ, ಹೇಳಿ ಯಾವ ತರ ನಿಮಗೆ ಒರಂಡಾ ಗೋಲ್ಡ್ ಅಲ್ಲಿ ಎಷ್ಟು ಕಲರ್ಸ್ ಇದೆ ಮತ್ತೆ ಏನ್ ಕತೆ ಅಂದ್ಬಿಟ್ಟು. ಬ್ರೋ ಹೊರಾಂಡಾಸಲ್ಲಿ ಬಂದ್ಬಿಟ್ಟು ನಿಮಗೆ ಟ್ರೈ ಕಲರ್ ಬರುತ್ತೆ. ಓಕೆನಾ? ಪೋಲ್ಕಾ ಡಾಟ್ ಬರುತ್ತೆ, ಮತ್ತೆ ಬ್ಲ್ಯಾಕ್ ಕಲ್ ಬರುತ್ತೆ, ಬ್ಲ್ಯಾಕ್ ಅಂಡ್ ಗೋಲ್ಡ್ ಅಲ್ಲಿ ಬರುತ್ತೆ, ಬಟರ್ಫ್ಲೈ ಟ್ರೈಲ್ ಬರುತ್ತೆ, ಶಾರ್ಟ್ ಟೈಲ್ ಬರುತ್ತೆ. ರಾಂಚೂಸ್ ಮತ್ತೆ ರುಕಿನ್ಸ್ ಬಂದ್ಬಿಟ್ಟು ತಂದ್ರಿ, ಬಟ್ ಸೇಲ್ ಆಗೋಯ್ತವಲ್ಲ, ಹೋಲ್ಸೇಲ್ ಅಲ್ಲಿ ಕೊಟ್ಬಿಟ್ರಿ. ಸಕ್ಕತ್ತಾಗಿದೆ ನೋಡಿ. ಸೊ ಏನು ಸೈಜ್ ಇದೆ ಬ್ರೋ ಪ್ರೆಸೆಂಟ್ ಇವಾಗ ಇದು? ಬ್ರೋ ಗೋಲ್ಡ್ ಬಂದ್ಬಿಟ್ಟು ನಮ್ಮ ಹತ್ರ 5 inches ವರೆಗೂ ಇದೆ. ಈ ಗೋಲ್ಡ್ ನೋಡಿ ಬ್ರೋ, ಬ್ಲ್ಯಾಕ್ ಗೋಲ್ಡ್ ಇದೆ ನೋಡ್ಬೋದು. ಇದು ಸಕ್ಕತ್ತಾಗೈತೆ ಮಾತ್ರ. ನಮಗೆ ತುಂಬಾ ಜನ ಹುಡುಕ್ತಾ ಇರ್ತಾರೆ ಆಕ್ಚುಲಿ, ಎಸ್ಪೆಷಲಿ ಒರಂಡಾ ಗೋಲ್ಡ್ ಆಗಿರ್ಬೋದು. ಗೋಲ್ಡ್ಗೆ ಒಂದು ಸಪ್ರೇಟ್, ಹೆಂಗೆ ಫ್ಲೋರಾನ್ಗೆ ಸಪ್ರೇಟ್ ಆಗಿದ್ದಾರೆ, ಗೋಲ್ಡ್ಗೆ ಒಂದು ಸಪ್ರೇಟ್ ಇದ್ದಾರೆ ಬ್ರೋ. ಹೌದು ಬ್ರೋ, ಗೋಲ್ಡ್ ಅನ್ನಕ್ಕೆ ಹೋದ್ರೆ ಇಟ್ಸ್ ಹಾರ್ಡ್ ವೆರೈಟಿ. ಓಕೆನಾ? ನಾವೇನ್ ಮಾಡ್ತೀವಿ, RO ವಾಟರ್ ಹಾಕಿಟ್ಟಿರ್ತೀವಿ, 5 ರೂಪಾಯಿ ಕ್ಯಾನ್ ವಾಟರ್ ಹಾಕಿರ್ತೀವಿ, ಆ ಚಾನ್ಸೇ ಇಲ್ಲ. ಈ ಫಿಶ್ ಬೇಸಿಕಲಿ ಇರೋದು ಬಂದ್ಬಿಟ್ಟು TDS ಅಟ್ಲೀಸ್ಟ್ ಮಿನಿಮಮ್ 250 ಇರಬೇಕು. ಮ್ಯಾಕ್ಸಿಮಮ್ ಒಂದು 700 ಒಳಗಿದ್ರೆ
ಚಂದ, Okay, ಗುಡ್, okay, ಚೆನ್ನಾಗಿ ಹ್ಯಾಪಿಯಾಗಿ ಗ್ರೋ ಆಗುತ್ತೆ. ಹಾ, ಹಾ, ನಿಮಗೆ ಹೀಟರ್ ಬೇಕಾ ಮೋಟರ್ ಬೇಕಾ ಅಂತಂದ್ರೆ ಫಿಶ್ಗೆ ಎಸ್ಪೆಷಲಿ ಬೇಕಾಗಿರೋದು ಬಂದ್ಬಿಟ್ಟು ವಾಟರ್ ಸರ್ಕ್ಯುಲೇಷನ್. ಓಕೆ, ವಾಟರ್ ಸರ್ಕ್ಯುಲೇಷನ್ ಇದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಸೂಪರ್ ಆಗಿದೆ ನೋಡಿ ವೀಕ್ಷಕರು, ಏನಿದೆ ನೋಡಿ ಕಲರ್ಷನ್. ಮತ್ತೆ ಒಳ್ಳೆ ಏರಿಯೇಷನ್ ಬೇಕು ಬ್ರೋ. ಹಾ, 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 ಹಾ. ಮತ್ತೆ ಒಂದು ಫಿಶಿನ್ ಅಂಶ ಬಂದ್ರೆ ಈ ಒಂದು 3.54 ಇಂಚಸ್ ಏನ್ ಫಿಶ್ ಇದೆ, ಆ ಫಿಶ್ಗೆ ಬೇಕಾಗಿರೋ ಬೇಸಿಕ್ ವಾಟರ್ ಅಮೌಂಟ್ ಬಂದ್ಬಿಟ್ಟು ಮಿನಿಮಮ್ 25 to 30 ಲೀಟರ್ಸ್ ಒಂದು ಫಿಶ್ಗೆ ಬೇಕು. ಓಕೆ, ಸೊ ಆ ಥರ ಲೆಕ್ಕ ಮಾಡ್ಕೊಂಡು ನೀವು ಫಿಶ್ನ ಟ್ಯಾಂಕ್ ಹಾಕೋಬೇಕು. ಒಂದು 4 feet ಟ್ಯಾಂಕ್ ಅಂದ್ರೆ 4 fishes, ಈ ತರ ಒಂದು ಫಿಶಸ್ ಬಂದ್ಬಿಟ್ಟು ಒಂದು 3, 4, 5 ಮ್ಯಾಕ್ಸಿಮಮ್ ಹಾಕ್ಬೋದು. ಅದಕ್ಕೆ ಮೇಲೆ ಹಾಕಕ್ಕಾಗಲ್ಲ. ಓಕೆ, ಯಾಕೆ ಕ್ರೌಡೆಡ್ ಆಗ್ಬಿಟ್ರೆ ನೈಟ್ರಿಕ್ ಅಮೋನಿಯಾ ಸ್ಪೈಕ್ ಆಗ್ಬಿಡುತ್ತೆ, ಓಕೆ, ಬೇಗ ಫಿಶ್ ಏಟ್ ಬೀಳೋದು ಅದೇ ಥರನೇ. ಓಕೆ, ನೋಡಿ ಫ್ಲವರ್ ಟೈಲ್ ನೋಡಿ, ನೋಡಿ ಸಕ್ಕತ್ತಾಗಿದೆ. ಸೊ ಇದು ನೋಡಕ್ಕೆ ಒಂಥರ ಚಂದ ಈ ಫಿಶ್ಗಳು. ಬ್ಲ್ಯಾಕ್ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಬ್ರೋ. ಸೊ ಬ್ಲ್ಯಾಕ್ ಮೂಲೆಗೆ ಹೋಗ್ಬಿಟ್ಟು ಅಣ್ಣ ನೋಡಿ ಹೆಂಗಿದೆ ನೋಡಿ ಬ್ಲ್ಯಾಕ್ ಟೈಲ್ ನೋಡಿ. ಈಗ ಸಕ್ಕತ್ತಾಗಿದೆ ಮಾತ್ರ. ಇನ್ನು ಇವ್ರನ್ನೆಲ್ಲ ಕೈಯಲ್ಲಿ ಹಿಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಸುಮ್ಮನೆ ಯಾಕೆ? ಸೊ ಇದು ಸೇಮ್ ಅಲ್ಲ, ಇದೆಲ್ಲ ನೋಡ್ತಾ ಇರೋದಲ್ಲ ಆಲ್ಮೋಸ್ಟ್ ಎಲ್ಲ ಸಿಮಿಲರೇ. ಸೊ ಓವರಾಲ್ ಎಷ್ಟು ಸ್ಟಾಕ್ ಇದೆ ಬರೀ ಮಾತ್ರ ಇದು? ಬ್ರೋ ಈಗ ಒಂದು 45 ಫಿಶಸ್ ಇರುತ್ತೆ ಬ್ರೋ. 120 ಫಿಶ್ ತರಿಸಿದ್ದೆ, ಎಲ್ಲ ಸೇಲ್ ಆಗೋಯ್ತು. ಹೋಲ್ಸೇಲ್ ಕೊಟ್ಬಿಟ್ಟೆ. ಸೊ ಇವಾಗ ಹೋಲ್ಸೇಲ್ ಇದೆಯಾ ಅಥವಾ ಜಸ್ಟ್ ರಿಟೇಲ್? ಇವಾಗ ಅವೈಲೇಬಲ್ ಇದೆ ಬ್ರೋ, ಹೋಲ್ಸೇಲ್ ಅವೈಲೇಬಲ್ ಇದೆ. ಓಕೆ, ಓಕೆ. ಇದ್ರಲ್ಲಿ ಏನ್ ಸಮಸ್ಯೆ ಗೊತ್ತಾ ಬ್ರೋ, ನಮಗೆ ಇಂಪೋರ್ಟಿಂಗ್ ಚಾರ್ಜಸ್ ಈಕ್ವಲ್ ಟು ಫಿಶ್ ಪ್ರೈಸು. ಈ ಒಂದು ಫಿಶ್ ಏನ್ ಕಾಸ್ಟ್ ಬರುತ್ತೆ ನಮಗೆ, ಅದೇ ಅಮೌಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ಗೆ ಚಾರ್ಜ್ ಆಗುತ್ತೆ. ಯಾಕಂದ್ರೆ ಒಂದು ಕವರಲ್ಲಿ ಇದ್ರ ಮ್ಯಾಕ್ಸಿಮಮ್ 3 to 4 ಫಿಶಸ್ ಹಾಕೋಕ್ಕಾಗೋದು. ಆ ಒಂದು ಕವರಿನ ವೆಯ್ಟ್ ಏನಿಲ್ಲ ಅಂದ್ರೂ ಕೂಡ ಒಂದು 8 to 8 kg 10 kg ಬಂದ್ಬಿಡುತ್ತೆ ವಾಟರ್ ಫಿಶಿಗೆ ಸಮೇತಕ್ಕೆ ಸೇರಿಸಿ. ಯಾಕಂದ್ರೆ 4.5 ಅಲ್ವಾ. ಸೊ ನಿಮಗೆ ಪ್ರೈಸಿಂಗ್ ಅದನ್ನೇ, ಬಟ್ ಕ್ವಾಲಿಟಿ ಅದೇ ತಗೊಂಡು ತಂದಿದ್ದೀವಿ. ಸೊ ನೋಡ್ತಿರ್ಬೋದು ಏನು ಮಸ್ತಾಗಿದೆ ಅನ್ಬಿಟ್ಟು ನಿಮಗೆ. ಸೊ ಈಗ ಇದು ಸುಮ್ಮನೆ ಜಸ್ಟ್ ಬಿಟ್ಬಿಟ್ಟು ಹಿಂಗೆ ಓಡಾಡ್ತಾರೆ ನೋಡ್ತಾರೆ ಸಾಕು, ಒಂದು ಸ್ಟ್ರೆಸ್ ಇರಲ್ಲ. ಸೀರಿಯಸ್ಲಿ ಬ್ರೋ, ತುಂಬಾ ಆಕ್ಚುಲಿ ನಾನು ಈ ಗೋಲ್ಡ್ ತಂದ್ಬಿಟ್ಮೇಲೆ ಫ್ಲೋರೆನ್ಸ್ ನೋಡ್ತಾ ಇದ್ರಲ್ವಾ, ಗೋಲ್ಡ್ ಹಾಕಿದ್ಮೇಲೆ ನಾನು ಎಲ್ಲೂ ಪೋಸ್ಟ್ ಹಾಕಿಲ್ಲ ಸೇಲ್ಸ್ ಇದೆ ಅಂತ. 1 or 2 ವಿಡಿಯೋಸ್ ಎಲ್ಲೋ ರ್ಯಾಂಡಮ್ ಹಾಕಿರ್ಬೋದು, ಬಟ್ ಲಿಟ್ರಲಿ ಪ್ರಮೋಟ್ ಮಾಡ್ಬೇಕು ಅಂತ ಮಾಡ್ಲೇ ಇಲ್ಲ. ಚೆನ್ನಾಗಿದೆ, ನಾವೇ ಹಿಡ್ಕೊಂಡು ಒಂದ್ ಸ್ವಲ್ಪ ದಿವಸ ಮಜಾ ತಗೊಳ್ಳೋಣ, ಕ್ಯೂಟ್ ಆಗಿದೆ, ಡಿಫ್ರೆಂಟ್ ಆಗಿ ಅನ್ಸುತ್ತೆ ಎತ್ತಿಟ್ಟಿದ್ದೀನಿ. ಬಟ್ ಟ್ಯಾಂಕ್ ಸೈಜ್ ಮೇನು, ಫಿಲ್ಟ್ರೇಷನ್ ಮೇನ್. ಓಕೆ, ಏನ್ ಮಿನಿಮಮ್ ಸೈಜ್ ಬೇಕಾಗುತ್ತೆ ಟ್ಯಾಂಕ್ ಇದಕ್ಕಲ್ಲ? ಇವಾಗ 3 feet ಇದ್ರೆ ಹಾಕೋಬಹುದು, ಬಟ್ ಅದಕ್ಕೆ ತಕ್ಕಂಗೆ ಕ್ವಾಲಿಟಿ, ಅದಕ್ಕೆ ತಕ್ಕಂಗೆ ಸೈಜ್ ಅಲ್ಲಿ ಹಾಕೋಬೇಕು. ಕ್ವಾಲಿಟಿ ಎಲ್ಲ ಅದಕ್ಕೆ ತಕ್ಕಂಗೆ ಸೈಜ್ ಅಲ್ಲಿ ಹಾಕೋಬೇಕು. ಚೆನ್ನಾಗಿದೆ ಅಂತ ತಗೊಂಡ್ಬಿಟ್ಟು ಎಲ್ಲಾ ಫೀಸ್ ತಗೊಂಡಾಗ ನೀವು 3 ಟ್ಯಾಂಕ್ ಅಲ್ಲಿ ಹಾಕೊಳಕ್ ಆಗೋದೇ ಇಲ್ಲ. ಸೊ at present ಇವಾಗ ಏನ್ ಟ್ಯಾಂಕ್ ಇದೆ ಬ್ರೋ ನಿಮ್ ಟ್ಯಾಂಕ್ ಇದು? ಬ್ರೋ ಇದೊಂದು 6 feet ಇದೆ ಬ್ರೋ. ಓಕೆ, 6 feet ಅಲ್ಲಿ ಎಷ್ಟು ಬಿಟ್ಟಿದ್ದೀರಾ ನೀವು? ಒಂದು 10 ಬಿಟ್ಟಿದ್ದೀರಾ? 9 to 10 ಪೀಸ್ ಇರುತ್ತೆ ಬ್ರೋ. ಆಕ್ಚುಲಿ ಇನ್ನೊಂದು 5 ಪೀಸ್ 15-16 ಪೀಸ್ ಸ್ಟೋರ್ ಮಾಡಿದ್ದೆ. ಓಕೆ, ಎಲ್ಲ ಹ್ಯಾಂಡ್ ಪಿಕ್ ಮಾಡಿ ಸೆಲೆಕ್ಟ್ ಮಾಡಿ ತಗೊಂಡೋಗ್ಬಿಟ್ಟು. ಸೊ 6 feet ಟ್ಯಾಂಕ್ ಅಲ್ಲಿ ಮಿನಿಮಮ್ ಎಷ್ಟು ಬಿಡ್ಬೋದು ನಿಮ್ಗೆ ಅನಿಸ್ತಂಗೆ? ಬೆಸ್ಟ್ ಅಂದ್ರೆ ಅದು ಕಂಫರ್ಟಬಲ್ ಆಗಿರುತ್ತೆ. ಬೇಸಿಕ್ಲಿ 6 feet ಅಂತ ತಗೊಂಡ್ರೆ, ಈ 4 inches ಅಂತ ತಗೊಂಡ್ರೆ ಒಂದು 5 ರಿಂದ 10 ಮ್ಯಾಕ್ಸಿಮಮ್ 5 ರಿಂದ 10 12 ಪೀಸ್ ಹಾಕ್ಬೋದು. ಅವಾಗ ನಿಮ್ಗೆ ಫಿಶ್ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರಲ್ಲ. ಫ್ರೀ ಆಗಿ ಓಡಾಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆಕ್ಚುಲಿ ಎಸ್ಪೆಷಲಿ ಗೋಲ್ಡ್ ಬಂದ್ಬಿಟ್ಟು ಹೆಂಗಿರುತ್ತೆ ಅಂತಂದ್ರೆ, ಅದೇ ಹಾರ್ಡಿ ಫಿಶ್ ಆಗಿ ಅನ್ಸಿದ್ರೆ ಕೂಡ ಪಟ್ಟಂದ್ರೆ ಉಲ್ಟಾಗ್ಬಿಡುತ್ತೆ. ಪ್ರಾಪರ್ ನೈಟ್ರೇಟ್ ಅಮೋನಿಯಾ ಸ್ಪೈಕ್ ಆಗೋಯ್ತು ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಆ ತರ ಆಗದೆ ಇರೋ ರೀತಿಯಲ್ಲಿ ಫಿಲ್ಟ್ರೇಷನ್, ಸ್ಟ್ರಾಂಗ್ ಫಿಲ್ಟ್ರೇಷನ್ ಇರಬೇಕು. ನೋಡಿ ಸಕ್ಷನ್ ಫಿಲ್ಟರ್ ಹಾಕಿದೀವಿ. ಸೊ ಸ್ಟ್ರಾಂಗ್ ಫಿಲ್ಟ್ರೇಷನ್ ವಾಟರ್ ಇದ್ರೆ ನಿಮ್ಗೆ ಸಮಸ್ಯೆ ಬರಲ್ಲ, ಪ್ಲಸ್ ಏರಿಯೇಷನ್. ಓಕೆ, ಓಕೆ, ಓಕೆ. ಸೊ ಬ್ರೋ ಇವಾಗ ನೀವು ನಾರ್ಮಲ್ ಆಗಿ ಫ್ಲೋರಾನ್ಸ್ ಬಗ್ಗೆ ಎಲ್ಲ ತಿಳ್ಸ್ಕೊಡಿದ್ರೆ ತುಂಬಾ ವಿಡಿಯೋದಲ್ಲಿ. ಸೊ ಇದ್ರ ಬಗ್ಗೆ ಏನ್ ಅಂದಾಜ್ ಪ್ರೈಸ್ ಇರ್ಬೋದು? ಯಾಕಂದ್ರೆ ತುಂಬಾ ಜನ ಜಾಸ್ತಿ ಕಾಸ್ಟ್ಲಿ ಅಂತ ಅನ್ಕೋತಾರೆ. ಸೊ ಅಂದಾಜ್ 4.5 inches ಇದೆ ಇವಾಗ ಈಸಿಲಿ. ಅಡಲ್ ಸೆಮಿ ಅಡಲ್ ಸೈಜ್ ಅಲ್ಲಿ ಇದೆ ಫಿಶಸ್ ಎಲ್ಲ. ನಿಮ್ಗೆ ಈಸಿಲಿ 1200 rupees ಇಂದ ಸಿಂಗಲ್ ಪೀಸ್ ಸ್ಟಾರ್ಟ್ ಆಗುತ್ತೆ ಬ್ರೋ. ಓಕೆ, ಸಿಂಗಲ್ ಪೀಸ್. ಇದು ಹೋಲ್ಸೇಲ್ ಪ್ರೈಸ್ ರಿಟೇಲ್ ಪ್ರೈಸ್ ಹೇಳ್ತಾರೆ? ಹೋಲ್ಸೇಲ್ ರಿಟೇಲ್ ಎಲ್ಲ ಸೇಮ್ ಬ್ರೋ. ಗೋಲ್ಡ್ ಅಲ್ಲಿ ನಾವು ಯಾವ್ದು ಜಾಸ್ತಿ ಇಟ್ಟಿರಲ್ಲ. ಓಕೆ, ಸೊ ಹೋಲ್ಸೇಲ್ ರಿಟೇಲ್ ಪ್ರೈಸ್ ಆರ್ ಸೇಮ್. ನೀವು 10 ಪೀಸ್ ತಗೊಂಡ್ರು ಆಯ್ತು, 5 ಪೀಸ್ ತಗೊಂಡ್ರು ಅಷ್ಟೇ. 1200 rupees ಇಂದ ಕ್ವಾಲಿಟಿ ಮೇಲೆ ಸ್ಟಾರ್ಟ್ ಆಗುತ್ತೆ. 1200 ರೇಂಜ್ ಅಲ್ಲಿ ಇದೆ, 1500 ರೇಂಜ್ ಅಲ್ಲಿ ಇದೆ, 2400 ರೇಂಜ್ ಅಲ್ಲಿ ಇದೆ, 2900 ರೇಂಜ್ ಅಲ್ಲೂ ಇದೆ. ಸೊ ಇದು ಕಲರ್ ಮೇಲೆ ಡಿಫರೆಂಟ್ ಆಗುತ್ತೆ ಹೇಗೆ? ಇಲ್ಲ ಬ್ರೋ, ಕ್ವಾಲಿಟಿ ಮೇಲೆ ಬ್ರೋ, ಸೈಜಿಂಗ್ ಮೇಲೆ, ಕ್ವಾಲಿಟಿ ಮೇಲೆ, ಆ ಬಾಡಿ ಶೇಪ್ ಮೇಲೆ. ಗೋಲ್ಡ್ ಸುಮಾರು ಇದೆ ಕಂಡಿಡಿಯಕ್ಕೆ. ಆ ಬಾಡಿ ಶೇಪ್, ಬಾಡಿ ಸ್ಟ್ರಕ್ಚರ್, ಮತ್ತೆ ಈ ಏನ್ ಇವಾಗ ಗ್ರೋತ್ ನೋಡ್ತಾ ಇರಲ್ಲ ಅದ್ರ ಮೇಲೆ, ಮತ್ತೆ ಟೈಲ್ ಪೋರ್ಷನ್ ಮೇಲೆ, ಮತ್ತೆ ಅದರದ್ದು ಬಾಡಿಯಲ್ಲಿ ಸ್ಟಮಕ್ ಸೈಜ್ ಮೇಲೆ. ಸ್ಟಮಕ್ ಸೈಜ್ ಅಷ್ಟೇ ನೋಡಿ, ಇವಾಗಲ್ಲ ಜೈಂಟ್ ವೆರೈಟೀಸ್ ಇವೆಲ್ಲ ಒಳ್ಳೆ ಜಾಸ್ತಿ ಇರುತ್ತೆ. ಈ ಕಂಪ್ಲೀಟ್ ಎಲ್ಲೋ ಶೇಡ್, ಆಕ್ಚುಲಿ ಅದು ಎಲ್ಲೋ ತರ ಬರುತ್ತೆ. ಇದು ಹೆವಿ ಸೈಜ್ ಅಲ್ಲಿ ಗ್ರೋ ಆಗುವಂತ ಫಿಶಸ್. ಸಕ್ಕತ್ತಾಗಿದೆ ನೋಡ್ತೀವಿ, ಕಲರ್ಫುಲ್ ಆಗಿದೆ ಮಾತ್ರ ಫಿಶ್ ಎಲ್ಲ. ಸೊ ಇದಕ್ಕೆ ಏನು ಫುಡ್ ಬ್ರೋ ನೀವು ಸಜೆಸ್ಟ್ ಮಾಡೋದು? ನಾರ್ಮಲ್ ಹಿಕಾರಿ ಬ್ರೋ. ಹಿಕಾರಿ. ಓಕೆ, ಓಕೆ. ಸೊ ಇದೇನ್ರಿ ಅಂತಲ್ಲ ಒಂದು ಹೆವಿ ಪೂಪ್ ಮಾಡೋದಲ್ಲ ಇದು ಗೋಲ್ಡ್? ಅಂಥದ್ದೇನಿಲ್ಲ ಬ್ರೋ. ನಾವು ಆಕ್ಚುಲಿ ಹೆವಿ ಫೀಡಿಂಗ್, ತುಂಬ ಅತಿ ಫೀಡ್ ಮಾಡಬಾರ್ದು.
ಮಿನಿಮಲ್ ಕ್ವಾಂಟಿಟಿ ಆಫ್ ಫುಡ್ ಮಲ್ಟಿಪಲ್ ಟೈಮ್ಸ್ ಅಂತ ಅಂತೀವಿ, ಆ ತರ ಫೀಡಿಂಗ್ ಕೊಡಬೇಕು. ಓಕೆ ಅಂಡ್ ಯು ಕ್ಯಾನ್ ಈವನ್ ಫೀಡ್ ಎಗ್, ಬಾಯ್ಲ್ಡ್ ಎಗ್ ನ ಓಕೆ ಫೀಡ್ ಮಾಡ್ಬೋದು. ಬಟ್ ಫಿಲ್ಟ್ರೇಷನ್ ಚೆನ್ನಾಗಿದ್ರೆ ಮಾತ್ರ. ಅಟ್ ದ ಸೇಮ್ ಟೈಮ್ ಆ ಫಿಲ್ಟ್ರೇಷನ್ ಟ್ಯಾಂಕ್ ಅಲ್ಲಿ ಇರುವಂತ ವಾಟರ್ ಅಟ್ಲೀಸ್ಟ್ 20% ಔಟ್ ಹೋಗಿ ರೀಫಿಲ್ ಆಗೋ ತರ ಕೆಪಾಸಿಟಿ ಇದ್ರೆ ನೀವು ಅದನ್ನೆಲ್ಲ ಫೀಡಿಂಗ್ ಕೊಡ್ಬೋದು. ಮೇಂಟೆನೆನ್ಸ್ ಅತಿ ಈಸಿ. ಓಕೆ, ಒಂದೊಂದು ಕಲರೇಷನ್ ನೋಡ್ತಿರ್ಬೋದು, ಏನು ಸಕ್ಕತ್ತಾಗಿದೆ ಅನ್ಬಿಟ್ಟು ನಿಮಗೆ. ಇದು ಸ್ಟಾರ್ಟಿಂಗ್ ವೆರೈಟೀಸ್ ಬ್ರೋ. ಇದು ನಿಮಗೆ 1000 rupees ಒಳಗೆ ಸಿಗುತ್ತೆ. ಓಕೆ, 950-800 rupees ಕಲಾಸ್ ಕೊಟ್ಬಿಡ್ತೀನಿ ಇವೆಲ್ಲ ಸ್ಟಾರ್ಟಿಂಗ್ ವೆರೈಟೀಸ್. ಇಂಪೋರ್ಟೆಡ್ ಗೋಲ್ಡ್ಸ್, ಇಂಪೋರ್ಟೆಡ್ ಅಲ್ಲಿ ಸ್ಟಾರ್ಟಿಂಗ್ ವೆರೈಟೀಸ್. ಬಟ್ ಇವು ಕೂಡ ಸೈಜ್ ಚೆನ್ನಾಗಿರೋ ಫಿಶ್. ಹೌದು, ಆಲ್ಮೋಸ್ಟ್ ಫ್ಲೋರಾನ್ ಸೈಜ್ ಐತೆ ಒಂದು. ಹೌದು, ನಿಮಗೆ ನಾರ್ಮಲ್ ಆಗಿ ವಿಡಿಯೋದಲ್ಲಿ ಅಷ್ಟು ಕಾಣ್ತಿರ್ಬೋದು, ಹೇಳ್ತಿರ್ಬೋದು, ನೋಡ್ತಿರ್ಬೋದು. ನಿಮಗೆ ಒಳ್ಳೆ ಸೈಜ್ ಇದೆ ಬ್ರೋ. ನಿಮಗೆ ಬಲ್ಕ್ ಆಗಿದೆ ಆಕ್ಚುಲಿ, ಬಲ್ಕಿ ಫಿಶಸ್. ಸೊ ನಿಮಗೆ ಲೆಂತ್ ಬರಲ್ಲ, ಬಲ್ಕಿ ಬರುತ್ತೆ ಆಕ್ಚುಲಿ, ಜಾಸ್ತಿ ಹೇಳ್ಬೇಕು ನೀವೆಲ್ಲ. ಹೌದು. ಸೊ ಈಗ ನೋಡ್ರಿ ಬ್ರೋ, ಕ್ಲೈಂಟ್ ಇವತ್ತು ಮೈಸೂರಿಂದ ಬಂದಿದ್ದಾರೆ ಫಿಶ್ ತಗೊಂಡು ಹೋಗ್ಲಿಕ್ಕೆ. ಸೊ ನಮಸ್ಕಾರ ಬ್ರೋ, ಎಲ್ಲಿಂದ ಬಂದಿರೋದು ಬ್ರೋ? ಸರ್ ಮೈಸೂರು ವಿಜಯನಗರದಿಂದ ಬಂದಿದ್ದೀನಿ. ವಿಜಯನಗರ ಬಂದ್ರಾ? ಸೊ ನಮ್ಮನ್ನ ಎಲ್ಲಿ ನೋಡಿದ್ರಿ? ಸರ್ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿದ್ದೀನಿ. ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ ಅಂದಿದ್ರು, ಅದಕ್ಕೋಸ್ಕರ ಬಂದೆ ಬ್ರೋ. ಸೊ ಯಾವ ಫಿಶ್ ತಗೊಂಡ್ರಿ ನೀವು? ಸರ್ ಇದು ಫ್ಲವರ್ ಅಂತ ತಗೊಂಡೆ, ಚೆನ್ನಾಗಿದೆ ಮರಿ, ಕಮ್ಮಿ ಪ್ರೈಸಲ್ಲೇ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಕ್ವಾಲಿಟಿ ಹೆಂಗಿದೆ ಬ್ರೋ? ಚೆನ್ನಾಗಿದೆ ಬ್ರೋ. ಸೊ ಇವಾಗ ಪ್ಯಾಕಿಂಗ್ ನಿಮಗೆ ಮೈಸೂರು ಮಾಡಿಕೊಟ್ಟಿದ್ದೀವಿ. ಸೊ ಫ್ರೆಂಡ್ ಬಂದ್ಬಿಟ್ಟು ಮೈಸೂರಿಂದ ಬಂದಿದ್ದಾರೆ ಫಿಶ್ ನೋಡ್ಕೊಂಡು ತಗೊಳ್ಳಿಕ್ಕೆ ಬೆಳಿಗ್ಗೆ. ಸೊ ಬೆಸ್ಟ್ ಪ್ರೈಸ್ ಫಿಶ್ GB ಕೇಮಲ್ ಕೊಟ್ಟಿದ್ದೀವಿ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದೀವಿ. ಸೊ ಹ್ಯಾಪಿನಾ ಬ್ರೋ? ಕ್ವಾಲಿಟಿ ಬ್ರೋ, ಥ್ಯಾಂಕ್ ಯು ಬ್ರೋ. ಸೊ ಬ್ರೋ, ಇವಾಗ ಆಲ್ಮೋಸ್ಟ್ ನಿಮ್ಮ ಫಿಶಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಸೊ ಈ ಸತಿ ಹೊಸದಾಗಿ ಬಂದರೆ ಗೋಲ್ಡ್ ಫಿಶಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಮತ್ತೆ ಇವಾಗ ಹೋಲ್ಸೇಲ್ ತಗೋಬೇಕಾದ್ರೆ ಮಿನಿಮಮ್ ಕ್ವಾಂಟಿಟಿ ಏನು ಇರಬೇಕು, ಮತ್ತೆ ಇಫ್ ಇನ್ ಕೇಸ್ ಹಿಂಗೆ ಸಿಂಗಲ್ ಪೀಸ್ ತಗೊಂಡು ಹೋಲ್ಸೇಲ್ ಕೊಡ್ತೀರಾ, ಅದೆಲ್ಲ ಜಸ್ಟ್ ಚಿಕ್ಕ ಹೇಳ್ಬಿಡಿ ಬ್ರೋ. ಮಿನಿಮಮ್ ಕ್ವಾಂಟಿಟಿ ಯಾವುದೂ ಇಲ್ಲ. ಓಕೆ, ಹೋಲ್ಸೇಲರ್ಸ್ ಆಗಲಿ, ರೀಸೇಲರ್ಸ್ ಆಗಲಿ, ಅಥವಾ ಹಾಬಿಸ್ಟ್ ಆಗಲಿ, ಹಾಬಿಸ್ ಯೂಶುವಲಿ 1 or 2 ಪೀಸಸ್ ತಗೊಳ್ತಾರೆ. ಶಾಪ್ ಇಟ್ಟಿದ್ದೀರಾ ಅಥವಾ ಶಾಪ್ ಇಟ್ಟು ನೀವು ಸೇಲ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ಶಾಪಿನ ಫೋಟೋ, ಶಾಪಿನ ವಿಸಿಟಿಂಗ್ ಕಾರ್ಡ್ ಬೇಕು. ಓಕೆ, ಅದ್ರ ಮೇಲೆ ನಾವು ಕೊಡ್ತೀವಿ. ಯಾಕಂದರೆ ಎಲ್ರಿಗೂ ಹೋಲ್ಸೇಲ್ ಪ್ರೈಸಸ್ ಕೊಡೋಕ್ಕಾಗಲ್ಲ. ಹೋಲ್ಸೇಲ್ ಪ್ರೈಸಸ್ ಬಂದು ಮಿನಿಮಮ್ ಅಟ್ಲೀಸ್ಟ್ 3 ಪೀಸಸ್ ಪರ್ಚೇಸ್ ಮಾಡಿದ್ರೆ ನಿಮಗೂ ಕಾಸ್ಟ್ ಕಟಿಂಗ್ ಆಗಿರುತ್ತೆ, ನಮಗೂ ಹೋಲ್ಸೇಲ್ ಕೊಟ್ಟಂಗೆ ನಂಗೆ ಲೆಕ್ಕ ಆಗುತ್ತೆ ಅಷ್ಟೇ, ಬೇರೇನೂ ಇಲ್ಲ. ಮತ್ತೆ ನಿಮ್ಮ ಹತ್ರ ಇದು ಫುಡ್ಸು ಹೋಲ್ಸೇಲ್ ಸಿಗುತ್ತಾ ಅಥವಾ ಹೇಗೆ ಬ್ರೋ? ಫುಡ್ ಸದ್ಯಕ್ಕೆ ಮಾಡ್ತಾ ಇಲ್ಲ ಬ್ರೋ, ಯಾಕಂದರೆ ಇವಾಗ ಸಿಗ್ತಾ ಲಿಮಿಟೆಡ್ ಕ್ವಾಲಿಟಿ, ಓನ್ಲಿ ಫಾರ್ ರೀಟೇಲ್ ಕಸ್ಟಮರ್ಸ್ ಮತ್ತು ನಮ್ಮ ಪರ್ಸನಲ್ ಯೂಸರ್ಗೋಸ್ಕರ. ಫುಡ್ ಮಾತ್ರ ಹೋಲ್ಸೇಲ್ ಕೊಡೋಲ್ಲ. ಇನ್ ಕೇಸ್ ಫುಡ್ ಒಕ್ಕಿಕೋದೆ ನಿಮಗೆ ಒರಿಜಿನಲ್ ಬಂದ್ಬಿಟ್ಟು ಹೋಲ್ಸೇಲ್ ಬೇಕು ಅನ್ನೋದಾಗಿದ್ರೆ ಸೋರ್ಸ್ ಮಾಡಿ ಕೊಡ್ತೀನಿ ನಿಮಗೆ. ಸೋರ್ಸ್ ಮಾಡಿ ಪ್ರೈಸಿಂಗ್ ಕೊಡ್ತೀನಿ. ನಿಮ್ಗೆ ಅನುಕೂಲ ಆದರೆ, ನಿಮಗೆ ವರ್ಕೌಟ್ ಆದರೆ ತಗೊಳ್ಳಿ, ಸಮಸ್ಯೆ ಇಲ್ಲ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅಪ್ಡೇಟ್ ಕೊಡ್ತೀರಾ? ಇನ್ನೇನು ಸ್ಟಾಕ್ ನೋಡ್ಬೋದು ನೆಕ್ಸ್ಟ್ ಅಲ್ಲಿ ಇರೋದು? ಮುಂದಿನ ವಿಡಿಯೋ ಬಂದ್ಬಿಟ್ಟು ಚೆನ್ನೈ ಶೋರೂಮ್ ನೋಡೋಣ. ಚೆನ್ನೈ ಯಾವುದು? ಚೆನ್ನೈ ಶಾಪ್ ಆಲ್ರೆಡಿ ಇನಾಗ್ರೇಟ್ ಆಗಿದೆ, ಆ ವಿಡಿಯೋಲಿ ಮಾಡಿದ್ದೀವಿ. ಓಕೆ, ಸೊ ದಟ್ ಇಸ್ ಸಮರ್ ಅರೌಂಡ್ 1800-2000 ಸ್ಕ್ವೇರ್ ಫೀಟ್ ಹತ್ರ ಬರ್ತಾ ಇದೆ. ಸೊ ಪ್ಲಸ್ ಫಸ್ಟ್ ಫ್ಲೋರ್ ಅಂಡ್ ಸೆಕೆಂಡ್ ಫ್ಲೋರ್ ಎರಡೂ ತೊಗೊಂಡಿದ್ದೀವಿ. ಸೊ 3000+ ಸ್ಕ್ವೇರ್ ಫೀಟಲ್ಲಿ ಬರುತ್ತೆ, ಬಂದಿದೆ. ಸೊ ಅಲ್ಲಿ ಬಂದ್ಬಿಟ್ಟು ನಿಮಗೆ ಸೇಮ್ ಫ್ಲೋರಾನ್ಸಲ್ಲಿ ಕ್ಯಾಂಫಾಸ್ ಸಿಗುತ್ತೆ, ಗೋಲ್ಡ್ಗಳು ಸಿಗುತ್ತೆ. ಇಲ್ಲಿ ಏನೇನು ವೆರೈಟಿ ಸಿಗುತ್ತೋ ಅದೇ ಥರ ಅಲ್ಲೂ ಸಿಗುತ್ತೆ. ಸೊ ಇನ್ ಕೇಸ್ ಇಫ್ ಎನಿವನ್ ಇಸ್ ವಾಚಿಂಗ್ ಫ್ರಮ್ ಚೆನ್ನೈ, ದೇ ಕ್ಯಾನ್ ಡೈರೆಕ್ಟ್ಲಿ ವಿಸಿಟ್ ಆ ಸ್ಟೋರ್. ಗೂಗಲಲ್ಲಿ ನೀವು ಜಿಯಾನ್ ಕಿಂಗ್ ಕ್ಯಾಂಫಾಸ್ ಅಂತ ಹೊಡೆದ್ರೆ ನಿಮಗೆ ಬೆಂಗಳೂರು ಲೊಕೇಶನ್ ತೋರಿಸುತ್ತೆ, ಚೆನ್ನೈ ಲೊಕೇಶನ್ ತೋರಿಸುತ್ತೆ. ಎಲ್ಲಿ ಬೇಕಾದ್ರೂ ತೊಗೊಬೋದು ನೀವು. ಮುಂದೆ ನಾವು ಮಾನ್ಸರ್ ವೆರೈಟೀಸ್ ಇಂಪೋರ್ಟ್ ಮಾಡೋಂತಿದ್ದೀವಿ, ಟ್ರೈ ಮಾಡ್ತಾ ಇದೀವಿ, ಸೋರ್ಸ್ ಮಾಡ್ತಾ ಇದ್ದೀವಿ. ಇಫ್ ಅವೈಲಬಿಲಿಟಿ ಅಂದರೆ ಮಾಡೇ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಹೆಡ್ ಪಾಪ್ಸ್ ಕೂಡ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಹೋಲ್ಸೇಲ್ ಮಾಡ್ತಾ ಇದ್ದೀವಿ. ಹೋಲ್ಸೇಲ್ ಬೇಕು ಹೆಡ್ ಪಾಪ್ಸ್ ಅಂತಂದರೆ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಸೋರ್ಸಿಂಗ್ ಕೊಡ್ತೀನಿ, ತೊಗೊಂಡು ಮೂವ್ ಮಾಡ್ಕೋಬೋದು. ರಿಟೇಲ್ ಕೊಡ್ತಾ ಇದ್ದೀವಿ. ರಿಟೇಲ್ ಬಂದ್ಬಿಟ್ಟು ಸ್ಟಾಕ್ ರೆಡಿ ಮಾಡ್ತಾ ಇದ್ದೀವಿ ಜಾಗ. ಸೊ ಅತಿ ಶೀಘ್ರದಲ್ಲಿ ಹೆಡ್ ಪಾಪ್ಸ್ ಯೂನಿಟ್ ಕೂಡ ಬೇಗನೆ ಓಪನ್ ಮಾಡಿ ನಿಮಗೆ ತೋರಿಸ್ತೀವಿ. ಓಕೆ ಬ್ರೋ, ನಿಮ್ಮ ಲೊಕೇಶನ್ನು ಮತ್ತು ಏನು ಟೈಮಿಂಗ್ ಅದನ್ನು ಜಸ್ಟ್ ಹೇಳ್ಬಿಡಿ ಬ್ರೋ. ಟೈಮಿಂಗ್ಸ್ ಬಂದು ದೂರದಿಂದ ಬರ್ತಾ ಇದ್ದೀರಾ, ಯಾಕಂದರೆ ನಮಗೆ ಕಸ್ಟಮರ್ಸ್ ಬಂದ್ಬಿಟ್ಟು ರೀಸೆಂಟ್ಲಿ ವಿ ಹ್ಯಾಡ್ ಮೈಸೂರಿನ, ಹಾಸನಿಂದ ಕೂಡ ಬಂದರು. ಸೊ ಕ್ಲೈಂಟ್ಸ್ ಬಂದ್ಬಿಟ್ಟು ಔಟ್ಸ್ಕಟ್ಸಿಂದ ಬರ್ತಾ ಇದ್ದಾರೆ. ಸೊ ಮುಂಬೈ, ಡೆಲ್ಲಿ, ರೀಸೆಂಟಾಗಿ ಒರಿಸ್ಸಾಂದ ಬಂದಿದ್ರು. ನೋಡ್ಬೋದು ನೀವು ಅವ್ರನ್ನ. ಒರಿಸ್ಸಾ ಸೂಪರ್ ಬ್ರೋ. ಸೊ ಜನ ಅಟ್ಲೀಸ್ಟ್ ರೆಕಗ್ನೈಸ್ ಮಾಡಿ ಬರ್ತಾ ಇದಾರೆ ಆಕ್ಚುಲಿ, ಎಲ್ಲಿ ಸೂಪರ್ ಕ್ವಾಲಿಟಿ ಸಿಗ್ತಾ ಇದೆ. ಸೊ ಜನಕ್ಕೂ ಒಂದು ಐಡಿಯಾ ಬಂದಿದೆ ಆಕ್ಚುಲಿ, ಬರ್ತಾ ಇದ್ದಾರೆ ಕ್ಲೈಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಸ್ವಂತ ಕಸ್ಟಮರ್ಸ್ ಬಂದ್ಬಿಟ್ಟು ನಾವು ಟೈಮಿಂಗ್ ಶೆಡ್ಯೂಲ್ ಮಾಡ್ಕೊಡಕ್ಕಾಗಲ್ಲ, ಅಷ್ಟನ್ನ ಟ್ರಾವೆಲ್ ಮಾಡಿ ಬರ್ತಾ ಇದ್ದಾರೆ ಅಂತಂದ್ರೆ ನಾವು ಅಟ್ಲೀಸ್ಟ್ ಅದನ್ನ ವ್ಯಾಲ್ಯೂ ಮಾಡಬೇಕು ಅನ್ನೋದಕ್ಕೋಸ್ಕರ ಬರೋಕ್ಕಿಂತ ಮುಂಚೆ ಅಪಾಯಿಂಟ್ಮೆಂಟ್ ತರ ಕಾಲ್ ಮಾಡಿ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಸ್ಲಾಟ್ ಫಿಕ್ಸ್ ಮಾಡ್ಕೊಳ್ಳಿ. ನಾಲ್ನಾದ್ರೂ ಹುಡುಗರು ಇರ್ತಾರೆ. ಸೊ ದೇರ್ ಆರ್ 2-3 people ವರ್ಕಿಂಗ್ ಅವರ್ ಇಯರ್. ಸೊ ನಮ್ಮ ಟೀಮ್ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಂಡು ಫಿಶಸ್ ನೋಡಿ ತೊಗೊಂಡೋಗ್ಬೋದು. ಮತ್ತು ರಾಮೇಶ್ವರಮಿಂದ ಕೂಡ ಬಂದಿದ್ರು, ತೋರಿಸ್ತೆ. ಹೌದು, ಸೊ ಹಾಗೆ ಕನ್ಯಾಕುಮಾರಿಯಿಂದ ಬಂದಿದ್ರು ಕಸ್ಟಮರು. ಅವ್ರ ಮಗನಿಗೋಸ್ಕರ ಅವ್ರ ಮಗ ನೋಡ್ಬಿಟ್ಟು ನಾನು ಇನ್ಫಾರ್ಮ್ ಮಾಡಿದ್ನಂತೆ. ನಾನು ಇರಲಿಲ್ಲ ಆ ಟೈಮಲ್ಲಿ ಥೈಲ್ಯಾಂಡಲ್ಲಿದ್ದೆ.
ಬರೋಕ್ಕಿಂತ ಮುಂಚೆ ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಫ್ರೀ ಮಾಡ್ಕೊಂಡು ಬನ್ನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ತುಂಬ ಇದೆ. ಸೊ ಎಕ್ಸ್ಪ್ಲನೇಷನ್ಸ್ ಕೊಡ್ತೀವಿ, ಅದಕ್ಕೆ ತಕ್ಕಂಗೆ ಟ್ಯಾಂಕ್ ರೆಡಿ ಇದ್ದರೆ ತೊಗೊಂಡೋಗ್ಬೋದು. ಆ್ಯಂಡ್ ಫಾರ್ ಎವ್ರಿ ಪರ್ಚೇಸ್ ಆಫ್ ಐದರ್ SRDs, ಕಾಂಫಾಸ್ ಆರ್ ಎನಿ ಫಿಶಸ್ ಫ್ರಮ್ ಆರ್ ಶೋರೂಮ್ ನಿಮಗೆ ಒಂದು 5 to 10 minutes ಬ್ರೀಫಿಂಗ್ ಕ್ಲಾಸ್ ಇದ್ದೇ ಇರುತ್ತೆ. ದಯವಿಟ್ಟು ಫ್ರೀ ಮಾಡ್ಕೊಂಡು ಬನ್ನಿ, ಅರ್ಜೆಂಟಲ್ಲಿ ಓಡೋಗ್ಬೇಡಿ. ಒಂದು 5 to 10 minutes ಬ್ರೀಫಿಂಗ್ ಕ್ಲಾಸ್ ನಾನು ತೊಗೊಳ್ತೀನಿ, ಪ್ರತಿಯೊಂದು ಕಸ್ಟಮರ್ಸ್ಗೂ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಪರ್ಚೇಸ್ ಮಾಡೋ ಕಸ್ಟಮರ್ಸ್ ಎಲ್ರಿಗೂ ಗೊತ್ತು ನಾವು ಹೆಂಗೆ ಕ್ಲಾಸ್ ತೊಗೊಂಡಿದ್ದೀವಿ ಅಂತ. ಒಂದು 5 to 10 minutes ಬ್ರೀಫಿಂಗ್ ಪೀರಿಯಡ್ಸ್ ಇರುತ್ತೆ, ಓಕೆನಾ. ಬರೋಕ್ಕಿಂತ ಮುಂಚೆ ನಿಮ್ಮ ಟ್ಯಾಂಕ್ ಸೈಜು ಮತ್ತು ಟ್ಯಾಂಕ್ ವೀಡಿಯೋ ತೊಗೊಂಬನ್ನಿ. ಪ್ಲಸ್ ಆರ್ ಮೈನಸ್ ಆ್ಯಡ್ ಮಾಡಬೇಕಾ ಸಬ್ಟ್ರಾಕ್ಟ್ ಮಾಡಬೇಕಂತ ಅಂತೀವಿ ಅದರಲ್ಲಿ ಟ್ಯಾಂಕಲ್ಲಿರೋ ನಿಮ್ಮ ಆಕ್ಸೆಸರೀಸಲ್ಲಿ. ಅಟ್ ಸೇಮ್ ನಿಮಗೆ ಒಂದು ಸ್ವಲ್ಪ 5 to 10 minutes ಬ್ರೀಫಿಂಗ್ ಪೀರಿಯಡ್ಸ್ ಇದ್ದೇ ಇರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರೋಸ್ ಆ್ಯಂಡ್ ಕಾನ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲವೂ ಅಂತೀವಿ. ಅದನ್ನು ನೀವು ತಿಳ್ಕೊಂಡೋಗಿ ನಿಮ್ಮ ಪೆಟ್ ಅನಿಮಲ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅದೇ ಸಾಕು. ಓಕೆ ಬ್ರೋ, ತುಂಬ ಥ್ಯಾಂಕ್ಸ್ ಬ್ರೋ. ಮತ್ತೆ ಒಂದು ಒಳ್ಳೆ ಅಪ್ಡೇಟ್ ಸಿಗೋಣ ಮತ್ತೆ. ಖಂಡಿತವಾಗ್ಲೂ ಥ್ಯಾಂಕ್ ಯು.